ನಮಸ್ಕಾರ, ಆಪ್ಕೆ ಅದಾಲತ್ಗೆ ನಿಮಗೆ ಸ್ವಾಗತ. ಇವತ್ತು ನಾವು ಪ್ರಸ್ತುತಪಡಿಸ್ತಾ ಇದ್ದೇವೆ ಎಂತಹ ಅತಿಥಿಯನ್ನ ಅಂದ್ರೆ, ಅವರು ಸದಾ ಸುದ್ದಿಯಲ್ಲಿರ್ತಾರೆ, ವಿವಾದಗಳಿಂದ ಸುತ್ತುವರೆದಿರ್ತಾರೆ, ಕೆಲವೊಮ್ಮೆ ಮೋಜಿನ ಕಾರಣದಿಂದ, ಕೆಲವೊಮ್ಮೆ ಅಹಂಕಾರದ ಕಾರಣದಿಂದ. ಆ ವ್ಯಕ್ತಿ ತನ್ನ ಮ್ಯೂಸಿಕ್ನ ಕಾರಣದಿಂದ, ತಮ್ಮ ಸ್ಟೈಲ್ನ ಕಾರಣದಿಂದ ನಿರಂತರವಾಗಿ ಯಾವ್ದಾದ್ರೂ ಕಾಂಟ್ರವರ್ಸಿಯಲ್ಲಿ ಸಿಕ್ಕಾಕೊಂಡಿರ್ತಾರೆ. ಪ್ರಸ್ತುತಪಡಿಸ್ತಾ ಇದ್ದೇವೆ ಇವತ್ತಿನ ಮೊಕದ್ದಮೆ. ಮ್ಯೂಸಿಕ್ ಡೈರೆಕ್ಟರ್ ಮತ್ತು ಸಿಂಗರ್ ಹಿಮೇಶ್ ರೇಶಮಿಯಾ आपकी अदालत के हाजरागी. ಇವತ್ತಿನ ಮೊಕದ್ದಮೆಯನ್ನ ಶುರು ಮಾಡೋದಕ್ಕಿಂತ ಮೊದಲು ಆರೋಪ ಮತ್ತೆ ಪ್ರಶ್ನೆಗಳ ಸರಣಿಯನ್ನ ಆರಂಭ ಮಾಡೋದಕ್ಕೂ ಮೊದಲು ಇವತ್ತಿನ ಜಡ್ಜ್ ಉಮಾ ಶರ್ಮಾ ಅವರ ಅನುಮತಿ ಕೇಳೋಣ. ಇವತ್ತಿನ ವಿಚಾರಣೆ ಶುರು ಮಾಡೋದಕ್ಕೆ ಇವತ್ತಿನ ವಿಚಾರಣೆನ ಶುರು ಮಾಡಿ. ಆಪ್ಕೆ ಅದಾಲತ್ನಲ್ಲಿ ಮೊದಲ ಆರೋಪ ಮ್ಯೂಸಿಕ್ ಡೈರೆಕ್ಟರ್ ಹಿಮೇಶ್ ರೇಶಮಿಯಾ ಮೇಲೆ. ಆಪ್ಕಿ ಅದಾಲತ್ನಲ್ಲಿ ಮ್ಯೂಸಿಕ್ ಡೈರೆಕ್ಟರ್ ಮತ್ತು ಸಿಂಗರ್ ಹಿಮೇಶ್ ರೇಶಮಿಯಾ ಅವರ ಮೇಲಿರುವ ಆರೋಪ. ಇವರು ಯಾವಾಗಲೂ ಅವಸರದಲ್ಲಿರ್ತಾರೆ. ಹಿಮೇಶ್, ನಾನು ಕೇಳ್ಪಟ್ಟೆ ಬಾಲ್ಯದಿಂದ ಕೂಡ ಮನೆಯವರು ನಿಮ್ಮನ್ನ ಓದೋದಕ್ಕೆ ಬರೆಯೋದಕ್ಕೆ ಅಂತ ಸ್ಕೂಲಿಗೆ ಕಳಿಸ್ತಿದ್ರು. ಆದ್ರೆ ನೀವು ಮ್ಯೂಸಿಕ್ ಕಡೆ ಹೋಗ್ಬೇಕು ಅನ್ಕೊಂಡ್ರೆ ಬಹಳ ಅವಸರ ಇತ್ತು ನಿಮ್ಗೆ ಮ್ಯೂಸಿಕ್ ಡೈರೆಕ್ಟರ್ ಆಗೋದಕ್ಕೆ. ಆಕ್ಚುಲಿ ನನಗೆ ತುಂಬಾನೇ ಸ್ಟ್ರೆಸ್ ಆಗ್ತಿದೆ ಇಲ್ಲಿ ಇವತ್ತು. ಫ್ಯಾಮಿಲಿ ಮುಂದೆ ಕೂಡ ಇಷ್ಟೊಂದು ಸ್ಟ್ರೆಸ್ ಇರೋದಿಲ್ಲ, ಅಷ್ಟು ನಿಮ್ಮ ಮುಂದೆ ಸ್ಟ್ರೆಸ್ಡ್ ಆಗಿದ್ದೀನಿ ಇವತ್ತು. ಮತ್ತೆ ನಾನು ನಿಮ್ಮ ಸ್ಟ್ರೆಸ್ ಕಡಿಮೆ ಮಾಡೋದಕ್ಕೆ ಪ್ರಶ್ನೆ ಮತ್ತೆ ಕೇಳ. 13 ವರ್ಷದ ವಯಸ್ಸು ಹಿಮೇಶ್, ಆಟ ಆಡೋದಕ್ಕೆ ತಿನ್ನೋದಕ್ಕೆ ಸೀಮಿತವಾಗಿರುತ್ತೆ. ಆದ್ರೆ ನೀವು ಆ ವಯಸ್ಸಲ್ಲಿ ಮ್ಯೂಸಿಕ್ ಡೈರೆಕ್ಟರ್ ಆಗ್ಬೇಕು ಅನ್ಕೊಂಡಿದ್ರಂತೆ. ನಿಜ ಏನಂದ್ರೆ ನಾನೇನಾದರೂ ಮಾಡಬೇಕು ಅಂದ್ಕೊಂಡಿದ್ದೆ ಮ್ಯೂಸಿಕ್ನಲ್ಲಿ. ನನ್ನ ಡ್ಯಾಡಿ ತುಂಬಾ ಪುಷ್ ಮಾಡಿದ್ರು ನನ್ನನ್ನು ಅದಕ್ಕೆ. ಆದರೆ ಜೊತೆಗೆ ಇನ್ನೊಂದು ಎಮೋಷನಲ್ ಕಾರಣ ಕೂಡ ಇತ್ತು. ಏನಂದರೆ ಐ ಲಾಸ್ಟ್ ಮೈ ಬ್ರದರ್ ಅಟ್ ದ ಏಜ್ ಆಫ್ 12 ವೆನ್ ಐ ವಾಸ್ 12. ಸೊ ನನಗೆ ಬೇರೆ ರೀತಿಯ ಜವಾಬ್ದಾರಿ ಕೂಡ ಇತ್ತು. ಮತ್ತು ಯಾರೂ ಮಾಡೋಕ್ಕಾಗದೇ ಇರೋವಂಥದ್ದನ್ನು ಮಾಡಬೇಕಿತ್ತು ನಾನು. ಸರಿ ಅಂತ ಹೊರಟೆ. ಭಗವಂತ ದಾರಿ ತೋರಿಸ್ದ. 16ನೇ ವಯಸ್ಸಿನಲ್ಲಿ ದಿನ ಹಾಡುಗಳನ್ನ ಮಾಡ್ತಾ ಇದ್ರಿ, ದಿನ ಜೀವನದಲ್ಲಿ ಬೇಗ ಮುಂದೆ ಬರಬೇಕು ಅಂತ ಅನ್ಕೊಂಡಿದ್ರಿ. ಯಾರು ನಿಮಗೆ ಹೇಳಿಲ್ವಾ, ಬಾಬೂಜಿ ಜರಾ ಧೀರೆ ಚಲೋ? ಹೇಳಿದ್ರು, ತುಂಬ ಜನ ಹೇಳಿದ್ರು, ನೀನು ಏನು ಮಾಡಬೇಕು ಅಂದ್ಕೊಂಡಿದ್ಯಾ ಅದು ಅಷ್ಟೊಂದು ಸುಲಭವಾಗಿರೋದಿಲ್ಲ ಅಂತ. ಆದರೆ ನನ್ನಲ್ಲಿ ಒಂದು ಬೇರೆ ರೀತಿಯ ಆಲೋಚನೆ ಇತ್ತು. ಚಿಕ್ಕ ಫಿಲಮಿಂದ ಶುರು ಮಾಡೋದು ಬೇಡ ಅಂತ. ಒಂದು ವೇಳೆ ಒಂದೊಳ್ಳೆ ದೊಡ್ಡ ಫಿಲಮಿಂದ ಶುರು ಮಾಡಿದ್ರೆ ಆ ಮೊದಲನೇ ಹಾಡು, ಅದರಲ್ಲಿ ಒಂದು ಹಾಡಿದ್ರೂ ಸರಿ, ಆ ಒಂದು ಹಾಡು ಹೇಗಿರಬೇಕು ಅಂದರೆ ಅದು ನನ್ನ ಡ್ಯಾಡಿಗೆ ಕಂಪೋಸಿಷನ್ ಲೆವೆಲ್ನಲ್ಲಿ ಸ್ಯಾಟಿಸ್ಫೈ ಮಾಡಬೇಕು. ಮತ್ತು ಬಿಕಾಸ್ ನಾನು ಅವ್ರನ್ನ ತುಂಬ ತುಂಬ ಗೌರವಿಸ್ತೀನಿ. ನಾನು ಏನು ಅಂದ್ಕೊಂಡೆ ಅಂದರೆ, ಹಿಟ್ ಕಮರ್ಷಿಯಲ್ ಸೆನ್ಸ್ ನನ್ನೊಳಗೆ ಇದೆ, ಆದರೆ ಕಾಂಪೋಸಿಷನ್ ಲೆವೆಲ್ನಲ್ಲಿ ಅವ್ರು ಇದನ್ನ ಹೇಳಿಲ್ಲ ಅಂದರೆ ಮಗನ ಇದು ಚೆನ್ನಾಗಿದೆ ಅಂತ ಅದನ್ನ ನಾನು ಮಾಡೋದಿಲ್ಲ. ಆ ಎಲ್ಲ ವಿಷಯಗಳು ಆ ಹಾಡ್ನಲ್ಲಿ, ಕಮರ್ಷಿಯಲಿಸಮ್, ರಾಗದ ಬೇಸ್ ಸಾಂಗ್, ಸರಿಯಾದ ಲಯದಲ್ಲಿ ಮೆಲೋಡಿ, ಈ ಎಲ್ಲ ವಿಷಯಗಳು ಇದ್ರೆ ಮಾತ್ರ ಮಾಡಬೇಕು ಅಂತ. ಅದು ಪ್ಯಾರ್ ಕಿಯಾ ತೋ ಡರ್ನಾ ಕಿಯಾಗೆ ಯಾವಾಗ ನನಗೆ ಆಫರ್ ಮಾಡಿದ್ರು, ನಾನು ಅವ್ರಿಗೆ 1 ನಿಮಿಷದಲ್ಲಿ ಹಾಡು ಮಾಡಿ ಕೇಳಿಸ್ದೆ. ಅವ್ರು ಹೇಳಿದ್ರು ಫ್ಯಾಂಟಾಸ್ಟಿಕ್ ಅಂತ. ನೆಕ್ಸ್ಟ್ ಡೇ ಆ ಹಾಡು ರೆಕಾರ್ಡ್ ಆಯಿತು, ಮತ್ತೆ ತುಂಬಾನೇ ಬೇಗ ಆಯಿತು. ಹೀಗಾಯ್ತು ಅಷ್ಟೇ. ನಿಮ್ಮ ತಂದೆಯವರು ಈಗ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ, ಮತ್ತೆ ನೀವು ಇಲ್ಲಿ ಕೂರೋದಕ್ಕೂ ಮೊದಲು ಅವರ ಪಾದಗಳನ್ನ ಮುಟ್ಟಿದ್ರಿ. ನಾನು ಅವ್ರನ್ನ ಕೇಳಬೇಕು, ನೀವು ಹೇಳಿದ್ರಲ್ಲಿ ಎಷ್ಟು ಸತ್ಯ ಇದೆ ಅಂತ. ಆಸ್ ಅನ್ ಎವಿಡೆನ್ಸ್ ನಾನು ಅವ್ರನ್ನ ಹಾಜರುಪಡಿಸೋದಕ್ಕೆ ಇಷ್ಟಪಡ್ತೇನೆ ಅದಾಲತ್ತಲ್ಲಿ. ನಿಮ್ಮ ಬಗ್ಗೆ 2 ವಿಚಾರಗಳನ್ನ ಹೇಳಿದ್ದಾರೆ. ಏನು ಅಂತಂದ್ರೆ, ನೀವು ಬಾಲ್ಯದಿಂದಲೂ ಇವರನ್ನ ಪುಷ್ ಮಾಡ್ತಾ ಇದ್ರಿ ಮ್ಯೂಸಿಕ್ ಡೈರೆಕ್ಟರ್ ಆಗ್ಲಿ ಅಂತ. ಹೌದು, ಅವನಿಗೆ 6 ವರ್ಷ ಇದ್ದಾಗ ನಾನೇ ಒಂದು ಕಂಪೋಸ್ ಮಾಡಿದ್ದೆ. ಇವನಿಗೆ ಹೇಳಿದ್ದೆ, ಮಗನೇ ಇದನ್ನ ಹಾಡು ಅಂತ. ಆಗ ಇವನು ಯಾವ ರೀತಿ ಹಾಡ್ದ ಅಂದ್ರೆ, ನಾನೇನ್ ಕಂಪೋಸ್ ಮಾಡಿದ್ದೆ ಅದಕ್ಕಿಂತ ಹೆಚ್ಚು ಪಟ್ಟು, ಅಂದ್ರೆ 10 ಪಟ್ಟು ಅವನ ಚೇಷ್ಟೆಗಳು ಇತ್ಯಾದಿ ಎಲ್ಲ ಸೇರಿಸಿ ಒಂದು ಕಮರ್ಷಿಯಲ್ ಆಂಗಲ್ನ ಅವನು ಅದ್ರೊಳಗೆ ಫಿಟ್ ಮಾಡಿದ್ದ. ಅಂಡ್ ನನಗೆ ಹೇಳ್ದ, ಡ್ಯಾಡಿ ನಾನೀಗ ಏನ್ ಮಾಡ್ದೆ ಇದನ್ನ. ಮತ್ತದೇ ಹಾಡನ್ನ ಅವನು ನನಗೆ ಬೇರೆ ರೀತಿಲಿ ಕೇಳಿಸ್ದ. ಆಗ ನನಗನ್ನಿಸ್ತು, ಈ ಹುಡುಗನಲ್ಲಿ ಸಾಮರ್ಥ್ಯ ಇದೆ ಅಂತ, ತುಂಬಾ ಒಳ್ಳೆ ಸಂಗೀತಗಾರ ಆಗ್ತಾನೆ ಅಂತ ಅನಿಸ್ತು. ಈಗ ನಿಮ್ಗೆ ಅನ್ಸುತ್ತಾ, ಸಾಮಾನ್ಯವಾಗಿ ಇವರು ಟ್ಯೂನ್ಗಳನ್ನ ಮಾಡ್ತಾರಲ್ಲ, ಅವುಗಳಲ್ಲಿ ಆ ರೀತಿಯ ಶಕ್ತಿ ಇದೆಯಾ? ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರಲ್ಲ ನಿಮ್ಮ ಮಗನಿಂದ? ಹೌದು, ನನ್ನ ನನ್ಸಾಗಿದೆ. ಅವನಲ್ಲಿ ಏನ್ ವಿಷಯ ಇದೆಯಲ್ಲ, ಅದು ಬಹುಶಃ ಅದೇನೇ ಆಗಿದ್ರೂ ಅದು ಭಗವಂತನ ಕೃಪೆಯಾಗಿದೆ. ಜೊತೆಗೆ ನಾನೇನ್ ಕಲ್ಸಿದ್ದೀನಿ ಅದಕ್ಕಿಂತ ಹೆಚ್ಚು ಉನ್ನತಿ. ಹೇಗೆ ಮಗ ಅಪ್ಪನನ್ನ ಮೀರಿಸ್ತಾನೆ ಅಂತಾರಲ್ಲ, ಹಾಗೇನೆ. ಬಹಳಷ್ಟು ಜನರಿಗೆ ಇಲ್ಲಿ ಕೂತಿರೋರಿಗೆ ಗೊತ್ತಿರೋದಿಲ್ಲ ಏನು ಅಂತಂದ್ರೆ, ನೀವು ಕೂಡ ಮ್ಯೂಸಿಕ್ ಕಂಪೋಸ್ ಮಾಡ್ತಾ ಇದ್ರಿ. ನೀವು ಸಿಂಥಸೈಸರ್ ಹೇಗೆ ನುಡಿಸ್ತಾ ಇದ್ರಿ ಅಂದ್ರೆ, ಬಹುಶಃ ಮುಂಬೈ ಫಿಲ್ಮ್ ಇಂಡಸ್ಟ್ರಿನಲ್ಲಿ ಯಾರೂ ಹಾಗೆ ನುಡಿಸ್ತಾ ಇರ್ಲಿಲ್ಲ. ನೀವೇ ಇಂಟ್ರೊಡ್ಯೂಸ್ ಮಾಡಿದ್ರಿ ಆ ಟ್ರೆಂಡ್. ಹೌದು, ನಾನು ಎಲೆಕ್ಟ್ರಾನಿಕ್ ಕೀಬೋರ್ಡ್ ಇನ್ಸ್ಟ್ರೂಮೆಂಟ್ನ ಫಿಲ್ಮ್ ಇಂಡಸ್ಟ್ರಿಗೆ ನಾನೇ ಇಂಟ್ರೊಡ್ಯೂಸ್ ಮಾಡಿದ್ದು. ನಾನ್ ನಿಮ್ಮನ್ನ ಆಹ್ವಾನ ಮಾಡ್ಬೋದಾ? ನೀವು ಕೀಬೋರ್ಡ್ನ ನುಡಿಸಿ ಮತ್ತೆ ಹಿಮೇಶ್ ಹಾಡ್ಲಿ.
है तेरा तेरा, नाम 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 है तेरा तेरा। दिल की सर्द दीवारों पे, दीवारों पे नाम है तेरा तेरा, नाम है तेरा तेरा, नाम है तेरा तेरा, नाम है तेरा तेरा। ओ आशिक बनाया, आशिक बनाया, आशिक बनाया अपने। तेरे बिन सूनी सूनी है बाहें, तेरे बिन प्यासी प्यासी निगाहें, तेरे बिन बिन असर मेरी आए, तेरे बिन लम्हा लम्हा सताए, तेरे बिन बेकरारी जलाए, तेरे बिन चैन मुझको न आए, तेरे बिन ओ आशिक बनाया, आशिक बनाया, आशिक बनाया अपने। थैंक यू। ನೀವು ತುಂಬಾ ಚೆನ್ನಾಗಿ ಹಾಡ್ತೀರಿ ಹಿಮೇಶ್. ಆದ್ರೆ ಎಲ್ರು ನಿಮ್ಮನ್ನ ಒಂದು ಪ್ರಶ್ನೆ ಕೇಳಬೇಕು ಅಂತ ಅನ್ಕೋತಾರೆ, ಪದೇ ಪದೇ ಕೇಳಬೇಕು ಅಂತ ಅನ್ಕೋತಾರೆ, ಆದ್ರೆ ಕೇಳೋದಿಲ್ಲ. ನಾನ್ ನಿಮ್ಮನ್ನ ಕೇಳ್ಬಿಡ್ತೀನಿ, ನೀವು ಮೂಗಿಂದ ಯಾಕೆ ಹಾಡ್ತೀರಾ? ಏನ್ ಹೇಳಿ ಇದಕ್ಕೆ ನಾನು? ಇದಕ್ಕೋಸ್ಕರ ನಾನು ಇಷ್ಟು 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 ವರ್ಷದಿಂದ ಈ ವಿವಾದ ನಡೀತಿದೆ, ಗಲಾಟೆ ನಡೀತಿದೆ. ನಿಜ ಹೇಳಬೇಕು ಅಂದರೆ ಈಗ ಬಹಳಾನೇ ದೊಡ್ಡನೇ ಗಲಾಟೆ ಕೂಡ ಆಗಿದೆ. ಹೌದು, ನಾನು ಮೂಗಿಂದನೇ ಹಾಡೋದು. ಐ ಆಮ್ ನಾಟ್ ಅಶೇಮ್ಡ್ ಆಫ್ ಇಟ್, ಐ ಆಮ್ ಪ್ರೌಡ್ ಆಫ್ ಇಟ್. ಮತ್ತು ಈಗ ನೀವು ಏನು ಹೇಳ್ತೀರೋ ಅದನ್ನು ಹೇಳಿ, ಏನು ಮಾಡ್ತೀರೋ ಅದನ್ನು ಮಾಡಿ. ಇವತ್ತು ನೀವು ಆ ಉತ್ತರ ಹೇಳಲಿಲ್ಲ. ಅದರಲ್ಲಿ ನೀವು ಹೇಳಿದ್ರಿ ಮುಖೇಶ್ ಅವರು ಕೂಡ ಮೂಗಿಂದ ಹಾಡ್ತಿದ್ರು, R.D. ಬರ್ಮನ್ ಸರ್ ಕೂಡ ಮೂಗಿಂದ ಹಾಡ್ತಿದ್ರು. ಎಷ್ಟು ಚಪ್ಪಲಿಗಳು ಆಲ್ರೆಡಿ ಬಿದ್ದಿವೆ ಅಂದರೆ. ಆದರೆ ನಿಜವಾಗ್ಲೂ ನಾನು ಮುಖೇಶ್ ಅವರು, ನುಸ್ರತ್ ಫತೇ ಅಲಿ ಖಾನ್ ಸಾಬ್, R.D. ಬರ್ಮನ್ ಅವ್ರನ್ನ ರಿಯಲಿ ಆದರ್ಶವಾಗಿ ಇಟ್ಕೊಂಡಿದ್ದೀನಿ ಮತ್ತು ಅವ್ರನ್ನ ಪೂಜಿಸ್ತೀನಿ. ಹಾಗಾಗಿ ಆ ರೀತಿಯಲ್ಲಿ ನಾನು ಆ ವಿಚಾರನ್ನ ಮೀನಾಗಿ ಹೇಳಿಲ್ಲ. ಮತ್ತು ನಾನು ಹೈ ಪಿಚ್ ವಾಯ್ಸ್ ಬಗ್ಗೆ ಮಾತಾಡ್ತಾ ಇದ್ದೆ. ಅದರಲ್ಲಿ ಕೆಲವು ಸ್ವರಗಳು, ಕೆಲವು ಪದಗಳು ಏನಿರುತ್ತವೆ ಅದರಿಂದ ಹಾಗನ್ಸುತ್ತೆ. ಆದರೆ ಈಗ ಕಿವಿ ಹಿಡ್ಕೊಂಡು ಹೇಳ್ತಿದ್ದೀನಿ, ಜೀವನದಲ್ಲಿ ಇನ್ಯಾರ ಹೆಸರನ್ನು ಹೇಳೋದಿಲ್ಲ, ಯಾರ ಹೆಸರನ್ನು ಹೇಳೋದಿಲ್ಲ. ಯಾಕಂದರೆ ಯಾವ ರೀತಿಲಿ ಅದು ಪ್ರೆಸೆಂಟೇಷನ್ ಆಗುತ್ತೆ ಅಂದರೆ, ನನ್ನ ಜೊತೆಗೆ ಅದು ಆಗ್ತಾನೆ ಬಂದಿದೆ, ಯಾಕೆ ಆಗ್ತಾ ಇದೆ ಅಂತ ಗೊತ್ತಿಲ್ಲ. ಆದರೆ ಈ ವಿಷಯವಾಗಿ ಯಾವ ರೀತಿಲಿ ಕಾಂಟ್ರವರ್ಸಿ ಆಗಿತ್ತು ಅಂದರೆ, ನಾನು ಮತ್ತೆ ಆಶಾಜಿಯವರು ಅದರಿಂದ ಬೇಜಾರಾಗಿದ್ರು. ಇದನ್ನ ಹೇಳಿ ಆಶಾಜಿ ಅವರು ಇದನ್ನ ಹೇಳಿದ್ರು ಏನಂದ್ರೆ, ಹಿಮೇಶ್ R.D. ಬರ್ಮನ್ ಸಾಬ್ ಬಗ್ಗೆ ಆ ರೀತಿ ಹೇಳಿದ್ರೆ ಅವ್ರಿಗೆ ಕಪಾಳ ಮೋಕ್ಷ ಮಾಡಬೇಕು ಅಂತ. ನಿಮ್ಗೇನಾದ್ರೂ ಆ ಕಪಾಳ ಮೋಕ್ಷದ ಶಬ್ದ ಕೇಳಿಸ್ತಾ? ಇಲ್ಲ, ನಿಜವಾಗ್ಲೂ ನಾನು ಬಹಳ ಎಮೋಷನಲಿ ನಾನು ಹರ್ಟ್ ಫೀಲ್ ಆಗಿದ್ದೆ ಆ ತಪ್ಪುಗಳನ್ನ ಮಾಡಿದ್ದಕ್ಕೆ. ನನ್ನ ಮೇಲೆ ನಾನೇ ಹರ್ಟ್ ಫೀಲ್ ಆಗಿದ್ದೆ. ನಾನು ಎಲ್ಲ ಕಡೆ ಇದನ್ನೇ ಹೇಳೋಕೆ ಪ್ರಯತ್ನ ಪಟ್ಟೆ. ನಾನು ಐ ಆಮ್ ರಿಯಲಿ ಸಾರಿ ಆಶಾಜಿ, ಪ್ಲೀಸ್ ಫರ್ಗಿವ್ ಮೀ, ನನ್ನ ಮಗು ಅಂದ್ಕೊಂಡು ಕ್ಷಮಿಸ್ಬಿಡಿ ಅಂತ. ಯಾಕಂದ್ರೆ ನನ್ನ ಉದ್ದೇಶ ಅದಾಗಿರ್ಲಿಲ್ಲ. ನಾನು ಆಲ್ವೇಸ್ ಪ್ರತಿ ಇಂಟರ್ವ್ಯೂನಲ್ಲೂ ಮೊದಲು ಕೂಡ ಹೇಳಿದ್ದೀನಿ, ನಾನು ಯಾವಾಗಲೂ ಲಕ್ಷ್ಮೀಕಾಂತ್ ಪ್ಯಾರಲಾಲ್ ಜಿ, R.D. ಬರ್ಮನ್ ಜಿ ಅವರಿಂದ ಬಹಳ ಇನ್ಸ್ಪೈರ್ ಆಗಿರೋನು ಅಂತ. ಅಲ್ಲದೆ ನಮ್ಮ ತಂದೆ ತಾಯಿ ನನಗೆ ಆ ಸಂಸ್ಕಾರ ಕಲಿಸಿದ್ದಾರೆ. ಏನಂದರೆ, ಯಾರೇ ಹಿರಿಯರಾದರೂ ಅಂದರೆ ನಾನು ಅವ್ರನ್ನ ಗೌರವಿಸ್ಬೇಕು ಅಂತ. ನಾನು ಆ ರೀತಿ ವ್ಯಕ್ತಿ ಅಲ್ಲ. ಮತ್ತು ಈ ಕಾರಣದಿಂದ ಅವರು ಇದನ್ನ ಫೇಸ್ ಮಾಡಬೇಕಾಗಿ ಬಂದರೆ, ನಿಮ್ಮ ಮಗ ಈ ಥರದವನು ಅಂತ, ನಾನು ಆ ರೀತಿ ವ್ಯಕ್ತಿ ಅಲ್ಲ. ಐ ಆಮ್ ಸಾರಿ. ಹೀಗೆ ನಾವು ಅನ್ಕೋಬೋದಾ, ಮೊದಲ ಬಾರಿಗೆ ನೀವು ಪಬ್ಲಿಕ್ಲಿ ಅಡ್ಮಿಟ್ ಮಾಡ್ಕೋತಾ ಇದ್ದೀರಾ, ಹೌದು ನಾನು ಮೂಗಿಂದ ಹಾಡ್ತೀನಿ ಮತ್ತೆ ಮೂಗಿಂದನೇ ಹಾಡ್ತಾ ಇರ್ತೀನಿ ಅಂತ? ಓಕೆ, ಇದಕ್ಕೇನು ಉತ್ತರ ಕೊಡಲಿ ನಾನು? ನಾನು ಇದನ್ನು ಹೇಳಬಲ್ಲೆ ಏನಂದರೆ, ಈಗೇನದೆ, ನಾನು ಮೂಗಿಂದ ಹಾಡ್ತೀನಿ, ನನಗೆ ಗೊತ್ತಿಲ್ಲ ನಾನು ಏನು ಹೇಳಬೇಕು ಅಂತ. ಯಾಕಂದರೆ ಇಲ್ಲಿಂದಲೇ ಒಂದು ಕಾಂಟ್ರವರ್ಸಿ ಶುರುವಾಗ್ಬಿಡುತ್ತೆ. ಏನಾದರೂ ನಾನು ಹೇಳಿದೆ ಅಂದರೆ, ಇಲ್ಲ ನಾನು ಹಾಡೋದಿಲ್ಲ ಅಂತ, ಹೀಗೆ ಹಾಗೆ ಅಂತ ಅದನ್ನ ಎಕ್ಸ್ಪ್ಲೇನ್ ಮಾಡಿದ್ರೆ ಠಾಕ್ ಅಂತ ಇನ್ನೇನೋ ಒಂದು ಶುರುವಾಗ್ಬಿಡುತ್ತೆ. ಅದಕ್ಕೆ ಹೌದು ನಾನು ಹಾಡ್ತೀನಿ. ಹಿಮೇಶ್, ಇದು ಪ್ರಾರಂಭ ಅಷ್ಟೇ. ಆರೋಪಗಳು ಮತ್ತು ಪ್ರಶ್ನೆಗಳ ಪಟ್ಟಿ ಬಹಳ ದೊಡ್ಡದಿದೆ.
ಬ್ರೇಕ್ನ ನಂತರ ಹಿಮೇಶ್ ರೇಷಮಯ್ಯ ಅವರನ್ನ ಕೇಳೋಣ. ಒಬ್ಸೆಷನ್ನ ವಿಚಾರವಾಗಿ, ಇದರ ವಿಚಾರವಾಗಿ ಅವರು ಜನರಿಗೆ ತುಂಬಾನೇ ತೊಂದರೆ ಕೊಟ್ಟಿದ್ದಾರೆ. ಬ್ರೇಕ್ನ ನಂತರ ಆಪ್ಕಿ ಅದಾಲತ್ನಲ್ಲಿ ಇವತ್ತು ಜನರ ಆರೋಪಗಳು ಮತ್ತು ಪ್ರಶ್ನೆಗಳ ಸುಳಿಯಲ್ಲಿ ಸಿಲುಕಿದ್ದಾರೆ ಪ್ರಖ್ಯಾತ ಮ್ಯೂಸಿಕ್ ಡೈರೆಕ್ಟರ್ ಮತ್ತು ಸಿಂಗರ್ ಹಿಮೇಶ್ ರೇಷಮಯ್ಯ. ಆಪ್ಕಿ ಅದಾಲತ್ನಲ್ಲಿ ಮುಂದಿನ ಆರೋಪ ಹಿಮೇಶ್ ಅವರ ಮೇಲೆ. ಆಪ್ಕಿ ಅದಾಲತ್ನಲ್ಲಿ ಮ್ಯೂಸಿಕ್ ಡೈರೆಕ್ಟರ್ ಮತ್ತು ಸಿಂಗರ್ ಹಿಮೇಶ್ ರೇಷಾಮಿಯಾ ಅವರ ಮೇಲಿರುವ ಆರೋಪ. ಇವರು ತಮಗೆ ತಾವೇ ಆಬ್ಸೆಸ್ಡ್ ಆಗಿದ್ದಾರೆ. ಹಿಮೇಶ್, ಬಹಳಷ್ಟು ಜನರು ನನಗೆ ಹೇಳಿದ್ರು, ನೀವು ಈ ಹಾಡು ಹಾಡಿದ್ರಲ್ಲ, ನಿಮ್ಮ ಝಲಕ್ ದಿಖಲಾಜ, ಪ್ರತಿದಿನ ಬೆಳಿಗ್ಗೆ ಕನ್ನಡಿ ಮುಂದೆ ನಿಂತು ನಿಮ್ಮ ಮುಖನ ನೀವೇ ನೋಡ್ಕೊಂಡು ಹೇಳ್ಕೊತಾ ಇದ್ರಂತೆ, ಝಲಕ್ ದಿಖಲಾಜ ಅಂತ. ನೋಡಿ, ನಾನು ಹೇಳೋದಿಷ್ಟೇ, ನಾನು ನನ್ನ ಕೆಲಸದ ಬಗ್ಗೆ ಅಬ್ಸೆಸ್ಡ್ ಆಗಿದ್ದೀನಿ. ಮತ್ತು ಲಕ್ಕಿಲಿ ವಿತ್ ಗ್ರೇಸ್ ಆಫ್ ಗಾಡ್ ಮೈ ಹಾಬಿ ಇಸ್ ಮೈ ಪ್ರೊಫೆಷನ್. ಸೊ 18-19 ಗಂಟೆ ಕೆಲಸ ಮಾಡಿದ್ರೂ ನನಗೆ ಗೊತ್ತಾಗೋದಿಲ್ಲ. ಐ ರಿಯಲಿ ಎಂಜಾಯ್ ಮೈ ವರ್ಕ್. ಆದ್ದರಿಂದ ಇದರಲ್ಲಿ ಈ ಪ್ಯಾಷನ್ ಇರೋದ್ರಿಂದ ಸ್ವಲ್ಪ ಅಬ್ಸೆಸ್ಡ್ ಆಗಿರ್ತೀನಿ ನನ್ನ ಬಗ್ಗೆ ನಾನು. ಆದರೆ ಯಾರಿಗೂ ಕೂಡ ತೊಂದರೆ ಕೊಡೋದಿಲ್ಲ ಅಷ್ಟೇ. ಆದ್ರೆ ಮ್ಯೂಸಿಕ್ಕಿಂತ ಹೆಚ್ಚು, ಸಂಗೀತಕ್ಕಿಂತ ಹೆಚ್ಚು ನಿಮ್ಮ ಮುಖದ ಬಗ್ಗೆ ಒಬ್ಸೆಸ್ಡ್ ಆಗಿದ್ರಿ, ನಿಮ್ಮ ಗಡ್ಡದ ಬಗ್ಗೆ ಒಬ್ಸೆಸ್ಡ್ ಆಗಿದ್ರಿ, ನಿಮ್ಮ ಟೋಪಿ ಬಗ್ಗೆ ಒಬ್ಸೆಸ್ಡ್ ಆಗಿದ್ರಿ. ನೋಡಿ, ನಾನೇನು ಭಾವಿಸ್ತೀನಿ ಅಂದರೆ, ಈ ಲುಕ್ ಏನಿದೆ, ಕೆಲವ್ರಿಗೆ ಇದು ಇಷ್ಟ ಆಗತ್ತೆ, ಕೆಲವ್ರಿಗೆ ಆಗೋದಿಲ್ಲ. ಏನೇ ಇರಲಿ, ನೀವು ಏನು ಅಬ್ಸೆಷನ್ ಬಗ್ಗೆ ಮಾತಾಡ್ತಾ ಇದ್ದೀರಾ, ಆ ಎಲ್ಲ ವಿಷಯಗಳು ಅದು ಯಾವಾಗ ವರ್ಕ್ ಆಗುತ್ತೆ ಅಂದರೆ ನನ್ನ ಮ್ಯೂಸಿಕ್ ವರ್ಕ್ ಆದಾಗ ಮಾತ್ರ. ಒಂದು ವೇಳೆ ಮ್ಯೂಸಿಕ್ ವೀಕ್ ಆದಾಗ, ಮ್ಯೂಸಿಕ್ ವರ್ಕ್ ಆಗಿಲ್ಲ ಅಂದಾಗ, ಅಥವಾ ಧ್ವನಿ ವರ್ಕ್ ಆಗಿಲ್ಲ ಅಂದಾಗ ಈ ಲುಕ್ ಸಹ ವರ್ಕ್ ಆಗೋದಿಲ್ಲ. ಹಾಗಾಗಿ ಈ ಎಲ್ಲ ವಿಷಯಗಳೇನಿದೆ ಅದರ ಮೂಲ ಏನಾದರೂ ಗಟ್ಟಿಯಾಗಿದ್ರೆ, ಆ ಮ್ಯೂಸಿಕ್ ಹಿಟ್ ಆಗಿದ್ರೆ, ಆಗ ಈ ಎಲ್ಲ ವಿಷಯಗಳ ಬಗ್ಗೆ ಜನ ಮಾತಾಡಿ ಅದನ್ನ ಚರ್ಚೆಯ ವಿಷಯ ಆಗಿಸಿ ಒಂದು ಲೆವೆಲ್ಗೆ ತಗೊಂಡು ಹೋಗ್ತಾರೆ. ಅದರ್ವೈಸ್ ಇಟ್ ವುಡಂಟ್ ಹ್ಯಾವ್ ವರ್ಕ್ಡ್. ಅದಕ್ಕೆ ನಾನು ಅನ್ಕೊಳ್ಳೋದು, ನಾನು ತುಂಬ ಹೆಚ್ಚು ಅಬ್ಸೆಸ್ಡ್ ಆಗಿರೋದು ನನ್ನ ಕೆಲಸದ ಬಗ್ಗೆ. ಅದರ ನಂತರ ಹೌದು, ಏನಾದರೂ ಈ ಲುಕ್ಗೋಸ್ಕರ ನಾನು ಅಬ್ಸೆಸ್ಡ್ ಅಂತ ಜನರಿಗೆ ಅನ್ಸಿದ್ರೆ ನಾನು ಒಪ್ಕೋತೀನಿ. ಯಾಕಂದರೆ ನನ್ನ ರಾಕಿ ಸಿಸ್ಟರ್, ಯಾರನ್ನ ನಾನು ರಿಯಲಿ ತುಂಬ ಗೌರವಿಸ್ತೀನಿ, ರೂಪಾ ಚೆಡ್ಡಾ, ಅವರೇ ಈ ಲುಕ್ ನನಗೆ ಡಿಸೈನ್ ಮಾಡಿದ್ದು. ಮತ್ತು ನನ್ನ ಸಹೋದರ ಪ್ರಶಾಂತ್ ಚೆಡ್ಡಾ, ಅವರು ನನ್ನ ವಿಡಿಯೋಗಳ ಡೈರೆಕ್ಟರ್ ಆಗಿರೋಂಥವ್ರು. ಅವರು ಈ ಲುಕ್ ನನಗೆ ಕೊಟ್ಟರು, ಈ ಕ್ಯಾಪ್ನ ಬಗ್ಗೆ ಹೇಳಿದ್ರು. ಮತ್ತು ಇದು ಒಂದು ಫ್ಯಾಷನ್ ಸ್ಟೇಟ್ಮೆಂಟ್ ಆಗಿ ಹೋಗಿದೆ. ಮತ್ತು ಹಿಮೇಶ್, ಇದನ್ನ ಜನರು ಕೇಳೋದಕ್ಕೆ ಇಷ್ಟಪಡ್ತಾರೆ, ಆದ್ರೆ ನಿಮ್ಮನ್ನ ಕೇಳೋದಿಲ್ಲ. ಮತ್ತೆ ಇಲ್ಲಿ ಯಾರೆಲ್ಲ ಕೂತಿದ್ದಾರೆ, ಯಾವ ಜನರು ಈ ಶೋನ ನೋಡ್ತಿದ್ದಾರೆ, ಎಲ್ಲರೂ ತಿಳ್ಕೊಳ್ಳೋದಕ್ಕೆ ಇಷ್ಟಪಡ್ತಾರೆ, ಹಿಮೇಶ್ ರೇಷಮಯ್ಯ ಈ ಟೋಪಿಯನ್ನ ಯಾಕೆ ಹಾಕೋತಾರೆ ಅಂತ. ಟೋಪಿ ಯಾಕೆ ಹಾಕ್ಕೊಂಡಿದ್ದೀನಿ, ಟೋಪಿ ಯಾವಾಗ ತೆಗಿತೀನಿ, ಇದೇನು, ಇದಕ್ಕೆ ಉತ್ತರ ನಾನು ಆಪ್ಕಾ ಸುರೂರ್ ದ ಮೂವಿ ದ ರಿಯಲ್ ಲವ್ ಸ್ಟೋರಿನಲ್ಲಿ ಹೇಳ್ತೀನಿ. ಅದರಲ್ಲಿ ನಿಮ್ಮ ಟೋಪಿ ತೆಗಿತೀರಾ? ಅದರಲ್ಲಿ ನನ್ನ ಟೋಪಿ ಅನ್ಫೋಲ್ಡ್ ಆಗುತ್ತೆ, ಮತ್ತೆ ಒಂದು ಸಣ್ಣ ಪೋರ್ಷನ್ಗೋಸ್ಕರ. ಅಲ್ಲದೆ ರಿಯಲ್ ಲವ್ ಸ್ಟೋರಿ ಅಂದರೆ ಅದು ಪೂರ್ತಿಯಾಗಿ ಒಂದು ಯಾವುದೋ ಆಟೋಬಯೋಗ್ರಫಿಕಲ್ ಫಿಲಮ್ ಅಂತ ಅರ್ಥ ಅಲ್ಲ. ಇಟ್ಸ್ ಅ ಫಾಸ್ಟ್ ಪೇಸ್ ಥ್ರಿಲ್ಲರ್. ಅದರಲ್ಲಿ ಒಂದು ರೊಮ್ಯಾನ್ಸ್ ಆ್ಯಂಗಲ್ ಎಲ್ಲೋ ನನ್ನ ಜೀವನಕ್ಕೆ ಸಂಬಂಧಿಸಿದ್ದು ಇದೆ, ಮತ್ತೆ ಕೆಲವು ಮೊಮೆಂಟ್ಸ್ಗಳು ಆ ಥರದ್ದಿವೆ. ಅದರ್ವೈಸ್ ಒಂದು ಔಟ್ ಆ್ಯಂಡ್ ಔಟ್ ಪಾಟ್ ಬಾಯ್ಲರ್ ಆಗಿದೆ, ಹಾಡುಗಳಿವೆ, ರೊಮ್ಯಾನ್ಸ್ ಇದೆ, ಎಲ್ಲ ಇದೆ. ಆದರೆ ಹೌದು, ಈ ಒಂದು ಪರ್ಟಿಕ್ಯುಲರ್ ಪ್ರಶ್ನೆಗೆ ಕೆಲವು ಪ್ರಶ್ನೆಗಳಿವೆ, ಅದಕ್ಕೆ ಉತ್ತರಗಳು ಆ ಫಿಲಮ್ನಲ್ಲಿ ಸಿಗುತ್ತವೆ. ಸ್ವಲ್ಪ ದಿನದ ಹಿಂದೆ ಮ್ಯೂಸಿಕ್ ಡೈರೆಕ್ಟರ್ ಅನು ಮಲಿಕ್ ಬಂದಿದ್ರು ಆಪ್ಕೆ ಅದಾಲತ್ಗೆ. ಇದೇ ಜಾಗದಲ್ಲಿ ಕೂತಿದ್ರು, ನೀವು ಕೂತಿರೋ ಜಾಗದಲ್ಲೇ. ಮತ್ತೆ ಅನು ಮಲಿಕ್ ಅವರು ಏನ್ ಹೇಳಿದ್ರು ಅಂತಂದ್ರೆ, ನನ್ನ ಟೋಪಿ ಏನಿತ್ತು ಅದನ್ನ ಹಿಮೇಶ್ ಕದ್ಬಿಟ್ಟ ಅಂತ. ಅನು ಮಲಿಕ್ ಅವರು ಬಹಳ ಸೀನಿಯರ್ ಮ್ಯೂಸಿಕ್ ಡೈರೆಕ್ಟರ್. ನಾನು ತುಂಬಾ ಗೌರವಿಸ್ತೀನಿ, ಮತ್ತು ಐ ರಿಯಲಿ ರೆಸ್ಪೆಕ್ಟ್ ಹಿಮ್. ಅವರೇನಾದರೂ ಅವ್ರ ಟೋಪಿ ಕದ್ದಿದ್ದೀನಿ ಅಂತ ಹೇಳಿದ್ದಾರೆ ಅಂದರೆ ಅದು ನಾನು ಐ ಡೋಂಟ್ ನೋ, ಬಟ್ ಕದ್ದಿರ್ಬೋದು ಅನ್ಕೋತೀನಿ. ನನಗೆ ಭಯ ಆಗ್ತಾ ಇದೆ. ನಾನು ಏನೇ ಹೇಳಿದ್ರು ಗೊತ್ತಿಲ್ಲ, ಇದರಲ್ಲಿ ಹೇಗೋ ಒಂದು ಮೇಜರ್ ಕಾಂಟ್ರವರ್ಸಿ ಶುರುವಾಗ್ಬಿಡುತ್ತೆ ಆಮೇಲೆ. ಅದಕ್ಕೆ ಸ್ವಲ್ಪ ಭಯ ಪಟ್ಕೊಂಡೇ ಉತ್ತರ ಕೊಡ್ತಾ ಇದ್ದೀನಿ. ಆಪ್ಕೆ ಅದಾಲತ್ಗೆ ಭಯದಲ್ಲೇ ಬಂದಿದ್ದೀನಿ, ಈಗ ಇನ್ನೂ ಕೂಡ ಭಯ ಆಗ್ತಿದೆ. ಬಟ್ ಇದ್ರಲ್ಲಿ ನಾನು ಏನು ಹೇಳ್ತೀನಿ ಅಂದರೆ, ರೂಪಾ ಅವರು, ಹೆದರಬೇಡಿ, ನೀವು ಜನರ ಎದುರುಗಿದ್ದೀರಾ, ಮತ್ತೆ ಜನ ನಿಮ್ ಜೊತೆಗಿರ್ತಾರೆ, ಇವರು ನಿಮ್ಗಾಗಿ ಸಾಕ್ಷಿ ಹೇಳ್ತಾರೆ. ಆದ್ರೆ ಐ ಡೋಂಟ್ ನೋ, ಟೋಪಿ ಬಗ್ಗೆ ಹೇಳ್ಬೇಕು ಅಂದ್ರೆ ಅದು ರೂಪಾ ಅವರು ಹೇಳಿದ್ದೇನೆಂದ್ರೆ, ಈ ಶೂ ಹಾಕೊಳ್ಳೋ ಕೆಲ್ಸ, ಈ ಬೀಟ್ಸ್ ಹಾಕೊಳ್ಳೋ ಕೆಲ್ಸ, ಈ ಸ್ಟೈಲ್ ಮಾಡೋದೆಲ್ಲ, ರಾಕ್ ಸ್ಟಾರ್ ಆಗೋದೆಲ್ಲ ಮೊದಲು ಅನು ಮಲಿಕ್ ಮಾಡಿದ್ರು. ಮತ್ತೆ ಒರಿಜಿನಲ್ ರಾಕ್ ಸ್ಟಾರ್ ಅನು ಮಲಿಕ್ ಆಗಿದ್ದಾರೆ. ಆದ್ರೆ ಇವತ್ತು ಹಿಮೇಶ್ ಕಾಪಿ ಮಾಡ್ತಿದಾರ. ಬಟ್ ಅನ್ನುಜಿ ಏನಾದರೂ ಒಂದ್ ವೇಳೆ ರಾಕ್ ಸ್ಟಾರ್ ಅಂತ ಅವ್ರನ್ನವರು ಹೇಳ್ಕೊತಾರೆ ಅಂದರೆ ನಾನು ಒಪ್ತೀನಿ, ಅವರು ರಾಕ್ ಸ್ಟಾರ್ ಅಂತ. ಮತ್ತು ನಾನು ಅವ್ರನ್ನ ಫಾಲೋ ಮಾಡ್ತೀನಿ, ಹಾಗೆ ನಾನು ಅವರ ಟೋಪಿ ಕೂಡ ಕದ್ದಿದ್ದೀನಿ. ಇದೆಲ್ಲ ಸರಿ, ಆದರೆ ನಿಜ ಏನಂದರೆ ಅವ್ರು ಮೂಗಿಂದ ಹಾಡೋದಿಲ್ಲ ಅಲ್ವಾ.
ಇದು ನಿಜನಾ? ನೀವು ನಿಮ್ಮ ಲುಕ್ಸ್ ಬಗ್ಗೆ ಎಷ್ಟು ಕೇರ್ಫುಲ್ ಆಗಿದ್ದೀರಾ ಅಂತಂದ್ರೆ, ಯಾವಾಗ ನೀವು ಒಂದು ಆಲ್ಬಮ್ ಮಾಡ್ಬೇಕಾಗಿ ಬಂತು, ಮ್ಯೂಸಿಕ್ನ ಆಲ್ಬಮ್, ನೀವು ಕಷ್ಟಪಟ್ಟು ನಿಮ್ಮ ತೂಕನ 8 ಕಿಲೋ ಕಡಿಮೆ ಮಾಡಿದ್ರಂತೆ. ಹೌದು, ಕಡಿಮೆ ಮಾಡ್ಕೊಂಡಿದ್ದೆ. ಈಗ ಕೂಡ ನಾನು 8ರಿಂದ 10 kg ಕಡಿಮೆ ಮಾಡ್ಕೋಬೇಕು. ಇತ್ತೀಚೆಗೆ ಫಿಟ್ನೆಸ್ ಪಾಯಿಂಟ್ ಆಫ್ ವ್ಯೂ ಇಂದ ಕೂಡ ಇಟ್ ಈಸ್ ಆಲ್ವೇಸ್ ಬೆಟರ್ ವ್ಯಕ್ತಿ ತನ್ನ ತೂಕನ ಮ್ಯಾನೇಜ್ ಮಾಡ್ಕೊಳ್ಳೋದು. ಮತ್ತೆ ಇಟ್ಸ್ ಆಲ್ವೇಸ್ ನೀವು ಈ ಚಾಲೆಂಜ್ನ ತಗೊಂಡಿದ್ದೀರಾ ಅಂತ ಅಂದಾಗ ಮತ್ತೆ ನೀವು ಇದನ್ನ ಯು ಹ್ಯಾವ್ ಟು ಡೂ ಇಟ್. ಹಾಗೆ ನಾನು ಏನು ಹೇಳ್ತೀನಿ ಅಂದರೆ, ಇಲ್ಲ ನಾನು ಮಾಡೋದಿಲ್ಲ ಅಂತ ಅಂದರೆ, ಎಸ್ ಐ ಆಮ್ ವರ್ಕಿಂಗ್ ಟುವರ್ಡ್ಸ್ ಇಟ್. ಮತ್ತೆ ಈ ಫಿಲಮ್ ಬರುತ್ತಲ್ಲ, ಅವಾಗ ನೋಡೋಣ ಮೇಲಿರೋನು ಕೃಪೆ ತೋರಿಸ್ತಾನ ಫಿಲ್ಮ್ ಅಂತ. ತಡವಾಗಿ ಬರುತ್ತೆ, ಆದ್ರೆ ಅದಕ್ಕೂ ಮೊದಲು ನೀವು ತುಂಬಾ ತಯಾರಿ ಮಾಡ್ಕೊಂಡಿದ್ದೀರಾ. ಹ್ಮ್. ನಿಮ್ಮ ಎಷ್ಟು ಮ್ಯೂಸಿಕ್ ವಿಡಿಯೋಗಳಿದೆಯೋ ಅದರಲ್ಲಿ ಹೀರೋಗಳು ಕಾಣೋದಿಲ್ಲ, ಅದರಲ್ಲಿ ಹಿಮೇಶ್ ಕಾಣಿಸ್ತಾರೆ. ಇದು ನಿಮಗೆ ನಿಮ್ಮ ಬಗ್ಗೆ ಇರೋ ಅಬ್ಸೆಷನ್ ಅಲ್ವಾ? ನೋಡಿ, ಇದರಲ್ಲಿ ನಾನು ಈ ವಿಡಿಯೋಗಳ ಕಾನ್ಸೆಪ್ಟ್ ಅಬ್ರಾಡ್ನಲ್ಲಿ ಆಲ್ವೇಸ್ ಇತ್ತು. ಇಂಡಿಯಾದಲ್ಲಿ ನನ್ನಿಂದ ಮೊದಲನೇ ಬಾರಿಗೆ ಬಂತು. ಅಂದರೆ ಈ ಫಿಲಮ್ನ ವಿಡಿಯೋ ಒಬ್ಬ ಸಿಂಗರ್ ತಮ್ಮ ಲೆವೆಲ್ನಲ್ಲಿ ಪ್ರಮೋಷನ್ನ ಹಾಡುಗಳದ್ದು ನಡೆಯುತ್ತಲ್ಲ, ಅದು ಹಾಡುಗಳಿಗೆ ಹೆಲ್ಪ್ ಆಯಿತು. ಬಟ್ ಇದರ ಡಿಸಿಷನ್ ನನ್ನ ಕೈನಲ್ಲಿ ಇರಲಿಲ್ಲ. ಆ ಹೀರೋಸ್ ನನಗೆ ಸಪೋರ್ಟ್ ಮಾಡಿದ್ರು, ಆ ವಿಷಯದಲ್ಲಿ ಪ್ರೊಡ್ಯೂಸರ್ ಸಪೋರ್ಟ್ ಮಾಡಿದ್ರು, ಡೈರೆಕ್ಟರ್ ಸಪೋರ್ಟ್ ಮಾಡಿದ್ರು. ಮತ್ತೆ ಈ ವಿಷಯವಾಗಿ ಯಾವ ಹೀರೋಗಳಿಗೂ ಕೂಡ ಸಮಸ್ಯೆ ಇರಲಿಲ್ಲ ಇದರಿಂದ. ಮತ್ತೆ ಇದನ್ನ ಮ್ಯೂಸಿಕ್ ಕಂಪನಿ ಅವರು ಕೂಡ ಸಪೋರ್ಟ್ ಮಾಡಿದ್ರು. ಮತ್ತೆ ಇದರಿಂದ ಎಲ್ಲರಿಗೂ ಕೂಡ ಲಾಭನೇ ಆಯಿತು. ನನ್ಗನ್ಸೋದೇನಂದ್ರೆ, ಈ ವಿಷಯವಾಗಿ ಇಲ್ಲಿವರೆಗೂ ಯಾವ ಕಾಂಟ್ರವರ್ಸಿ ಕೂಡ ಆಗಿಲ್ಲ. ಈಗ ಗೊತ್ತಿಲ್ಲ, ಆದ್ರೂ ಆಗ್ಬೋದು ಅಂತ ಭಯ ಆಗ್ತಾ ಇದೆ. ಆದ್ರೆ ಇದು ನಿಜನಾ? ನೀವೊಬ್ಬ ರಾಕ್ ಸ್ಟಾರ್ ಆಗ್ಬೇಕು ಅಂತ ಕನ್ಸ್ ಕಾಣ್ತಾ ಇದ್ದೀರಾ? ಮೈಕಲ್ ಜಾಕ್ಸನ್ ತರದ ವ್ಯಕ್ತಿಗಳು ನಿಮ್ಗೆ ಐಡಲ್ ಆಗಿದ್ದಾರೆ ಈ ವಿಚಾರದಲ್ಲಿ ಅಂತ? ಇಲ್ಲ, ಐಡಲ್ ನೋಡಿ, ರಾಕ್ ಸ್ಟಾರ್ ಅನ್ನೋ ಕಾನ್ಸೆಪ್ಟ್ ಏನಿದೆ ಅದು ಇಂಡಿಯಾದಲ್ಲಿ ಆ ಲೆವೆಲ್ನಲ್ಲಿ ಅಂದ್ರೆ ಒಂದು ರೀತಿಲಿ ಅಕ್ಸೆಪ್ಟ್ ಆಗಿರಲಿಲ್ಲ. ಬಿಕಾಸ್ ಇಂಡಿಯಾ ಇಸ್ ಜಸ್ಟ್ ಗ್ರೋಯಿಂಗ್ ಟುವರ್ಡ್ಸ್ ಇಟ್. ಬಟ್ ಎಸ್, ಐ ವರ್ಕ್ ಟುವರ್ಡ್ಸ್ ಇಟ್. ಸರಿ, ಒಬ್ಬ ಸಿಂಗರ್ ಇದ್ದಾನೆ, ಮತ್ತೆ ಒಂದು ಆಲ್ಬಮ್ ಮಾಡಬೇಕು ಅಂದರೆ ವಿಡಿಯೋ ಯಾವ ರೀತಿಯಾಗಿರಬೇಕು ಮತ್ತೆ ಏನು ಅಂತ ಪ್ರಶಾಂತ್ ಅವರು ಬಹಳ ಅದ್ಭುತವಾಗಿ ವಿಡಿಯೋ ಮಾಡಿದ್ದಾರೆ. ಹಾಡುಗಳು ಬಹಳ ಪಾಪ್ಯುಲರ್ ಆದವು. ಮತ್ತೆ ಶೋಸ್ಗಳೆಲ್ಲ ಏನಿರುತ್ತೆ, ಎಲ್ಲಿ ರಿಯಲಿ ಇಂಟರ್ನ್ಯಾಷನಲ್ ಆರ್ಟಿಸ್ಟ್ ಪರ್ಫಾರ್ಮ್ ಮಾಡ್ತಾರಲ್ಲ, ಅಲ್ಲಿ ನಾನು ಏನು ಪ್ರಯತ್ನ ಪಟ್ಟೆ ಅಂದರೆ ನಮ್ಮ ಇಂಡಿಯಾ ಯಾವುದ್ರಲ್ಲೂ ಕಡಿಮೆ ಇಲ್ಲ ಅಂತ ತೋರಿಸೋಕೆ. ವೆದರ್ ವೆಮ್ಲಿ ಆಗಿರ್ಬೋದು, ಏರ್ ಕನ್ನಡ ಸೆಂಟರ್, ಆಂಫಿ ಥಿಯೇಟರ್, ಹಾಲಿವುಡ್, ಎಲ್ಲ ಅರೇನಾಸಲ್ಲೂ ಕೇವಲ ಇಂಟರ್ನ್ಯಾಷನಲ್ ಆರ್ಟಿಸ್ಟ್ ಮಾತ್ರ ಪರ್ಫಾರ್ಮ್ ಮಾಡೋರು. ಅಲ್ಲಿ ಹೋಗಿ ಪರ್ಫಾರ್ಮ್ ಮಾಡಕ್ ಸಾಧ್ಯ ಆಯ್ತು. ಮತ್ತೆ ಇಂಡಿಯಾದ ರೆಸ್ಪೆಕ್ಟ್ ಯಾವ ಮಟ್ಟಕ್ಕೆ ಹೋಯ್ತು ಅಂದ್ರೆ, ಪ್ಯಾಕ್ಡ್ ಕ್ರೌಡ್ ಸಿಕ್ತು. ಅಲ್ಲಿ ಇಂಟರ್ನ್ಯಾಷನಲ್ ರಾಕ್ ಸ್ಟಾರ್ಗಿಂತನೂ ಹೆಚ್ಚು ಕ್ರೌಡ್ ಸಿಕ್ತು. ಇದು ಭಗವಂತನ ಆಶೀರ್ವಾದ ಮತ್ತೆ ನಿಮ್ಮ ಹಾರೈಕೆಯಿಂದನೇ ಆಗಿದ್ದು. ಈ ವಿಷಯವಾಗಿ ಬಹಳನೇ ಸ್ಟ್ರೆಸ್ ಇತ್ತು ನನಗೆ. ಬಿಕಾಸ್ ಒಂದ್ ಚಾಲೆಂಜ್ ಅಂತೂ ಇತ್ತು, ಎಲ್ಲರ ಹಾರೈಕೆ ಇತ್ತು, ಬ್ಲೆಸ್ಸಿಂಗ್ಸ್ ಆಫ್ ಲ್ಯಾಕ್ಸ್ ಅಂಡ್ ಕ್ರೋರ್ಸ್ ಆಫ್ ಪೀಪಲ್. ಅದಕ್ಕೆ ಇದಾಯ್ತು. ನೀವು ರಾಕ್ ಸ್ಟಾರ್ ಆಗೋದಕ್ಕೆ ಪ್ರಯತ್ನದಲ್ಲಿ ಸಮಯ ಕಳೀತಾ ಇದ್ದೀರಾ, ನಿಮ್ಮ ಡಿಸೈನಿಂಗ್ ಮತ್ತೆ ಅಪಿಯರೆನ್ಸ್ಗಾಗಿ ಸಮಯ ಕಳೀತಾ ಇದ್ದೀರಾ, ತೂಕ ಕಡಿಮೆ ಮಾಡೋದಕ್ಕೆ ಶ್ರಮ ಹಾಕ್ತಾ ಇದ್ದೀರಾ, ನೀವು ಹೊರಗೋಗಿ ಶೋಸ್ ಮಾಡ್ತೀರಿ. ಆದ್ರೆ ಜನರು ಏನ್ ಕೇಳೋದಕ್ಕೆ ಇಷ್ಟಪಡ್ತಾರೆ ಅಂತಂದ್ರೆ, ನೀವು ಮ್ಯೂಸಿಕ್ನ ಯಾವಾಗ ಕಂಪೋಸ್ ಮಾಡ್ತೀರಾ? ಮ್ಯೂಸಿಕ್ಕನ್ನು ನಾನು ಬೆಳಗ್ಗೆ 9 ಗಂಟೆಯಿಂದ ಹಿಡಿದು 12 ಗಂಟೆವರೆಗೂ ದಿನ ಎದ್ದು 3 ಹಾಡುಗಳನ್ನ ಕಂಪೋಸ್ ಮಾಡ್ತೀನಿ. ಮತ್ತೆ ಬಿಕಾಸ್ ಏನಂದ್ರೆ, ಈ ಎಲ್ಲ ವರ್ಕ್ ಆಗೋದಿಲ್ಲ. ಏನಾದ್ರೂ ಆ ಟ್ಯೂನ್, ಆ ಧ್ವನಿ ವರ್ಕ್ ಆಗ್ಲಿಲ್ಲ ಅಂದ್ರೆ, ಅದೇನಾದ್ರೂ ವೀಕ್ ಆಗಿದ್ರೆ, ಸರಿಯಾಗಿಲ್ಲ ಅಂದ್ರೆ, ಬಿಕಾಸ್ ಒಬ್ಬ ಸಿಂಗರ್ ಎಲ್ಲಕ್ಕಿಂತ ಹೆಚ್ಚಾಗಿ ಮೋರ್ ದೆನ್ ಈವನ್ ದ ಸಿಂಗರ್ ದ ಕಂಪೋಸಿಷನ್. ನೀವ್ ಹೇಳೋದು ಹೇಗಿದೆ ಅಂದ್ರೆ, ಯಾವುದೋ ಸಾಬೂನಿನ ಫ್ಯಾಕ್ಟ್ರಿ ಅಥವಾ ಎಣ್ಣೆ ಫ್ಯಾಕ್ಟ್ರಿ ಅಥವಾ ಕೋಲ್ಡ್ ಡ್ರಿಂಕ್ಸ್ ಮಾಡೋ ಕಂಪನಿ ರೀತಿ ನೀವು ದಿನ 3 ಬಾಟಲ್ ಪ್ರೊಡ್ಯೂಸ್ ಮಾಡ್ತೀನಿ ಅನ್ನೋ ಹಾಗೆ. ನೋಡಿ, ಇದು ಸರಸ್ವತಿ ದೇವಿಯ ಆಶೀರ್ವಾದ. ಪ್ರತಿದಿನ 2-3 ಹಾಡುಗಳನ್ನ ನಾನು ರಿಯಲಿ ಟ್ರೈ ಮಾಡ್ತೀನಿ, ಮತ್ತು ಅವು ಆಗತ್ವೆ. ಬಿಕಾಸ್ ಇಷ್ಟು ಸಲ ನಾನು 3 ದಿನ ಟ್ರೈ ಮಾಡಿದ್ರು. ಹೇಳ್ತೀರಾ ನಿಮ್ಮ ಹತ್ರ 1,000 ಟ್ಯೂನ್ ಕಂಪೋಸ್ ಮಾಡಿ ರೆಡಿ ಇಟ್ಕೊಂಡಿದ್ದೀರಾ? 1,000 ಹಾಡುಗಳಿವೆ. ಮತ್ತೆ ಈಗಲೂ ನಾನು ಫಿಲ್ಮ್ಗಳನ್ನ ಕಡಿಮೆ ಮಾಡ್ತಿದ್ದೀನಿ. ಹಾಗಾದ್ರೆ ಹಿಮೇಶ್ ರೇಷ್ಮೆಯ ಶೋರೂಮ್ ರೀತಿ ಆಗ್ಬಿಟ್ರಲ್ಲ, ವಸ್ತುಗಳನ್ನ ಇಟ್ಟಿರ್ತಾರೆ, ಯಾರು ಬೇಕಾದ್ರೂ ಬಂದು ತಗೊಂಡು ಹೋಗ್ಬೋದು. ಸರ್, ಮೊದಲು ಹಾಗಿತ್ತು. ಯಾಕಂದ್ರೆ ಇದೇ ರೀತಿಯಲ್ಲಿ ನಾನು ಮ್ಯೂಸಿಕ್ ಡೈರೆಕ್ಷನ್ನಲ್ಲಿ ಎಷ್ಟು ದೊಡ್ಡ ದೊಡ್ಡ ದಿಗ್ಗಜ ವ್ಯಕ್ತಿಗಳಿದ್ರು. ನೋಡಿ, ಕೆಲಸ ಮಾಡೋದ್ರಲ್ಲಿ ಅವ್ರದೇ ಆದಂತಹ ಒಂದು ಸ್ಟೈಲ್ ಇತ್ತು. ನಾನು ಈ ಹೌ ವುಡ್ 18-20-year-old ಮ್ಯೂಸಿಕ್ ಡೈರೆಕ್ಟರ್ ಎಂಟರ್ ಅಂಡ್ ಗೆಟ್ ಸಮ್ ಫಿಲ್ಮ್ಸ್. ಸೊ ಐ ಯೂಸ್ ಟು ಕಾಲ್ ದ ಪ್ರೊಡ್ಯೂಸರ್ ಡೈರೆಕ್ಟರ್ಸ್ ಟು ಮೈ ಸಿಟ್ಟಿಂಗ್ ರೂಮ್. ನೋಡಿ, ನನ್ನ ಹತ್ರ ಹಾಡುಗಳಿವೆ, ನನ್ನ ಪ್ರಕಾರ ಇದು ನಿಮ್ಮ ಫಿಲ್ಮ್ನಲ್ಲಿ ಪ್ಲೇಸ್ ಆಗತ್ತೆ ಅನ್ಸುತ್ತೆ. ಮತ್ತೆ ಬೇರೆ ಬೇರೆ ಎಷ್ಟು ಸಿಚುಯೇಷನ್ಗಳನ್ನ ನಾನು ಯೋಚನೆ ಮಾಡ್ತಿದ್ದೆ ಅಂದ್ರೆ, ಯಾಕಂದ್ರೆ ನಮ್ಮ ಹಿಂದಿ ಫಿಲ್ಮ್ಗಳಲ್ಲಿ ಬಹಳ ಹೊಸ ಸಿಚುಯೇಷನ್ಗಳು ಇರೋದಿಲ್ಲ ಈ ರೊಮ್ಯಾಂಟಿಕ್ ಸಾಂಗ್ನ ಪ್ರಶ್ನೆ ಬಂದಾಗ. ಅದಕ್ಕೆ ನಾನು ಬೆಸ್ಟ್ ಆಫ್ ದ ಕಂಪೋಸಿಷನ್ಸ್ ಕ್ರಿಯೇಟ್ ಮಾಡಿ ಅವರು ಕೇಳಿಸ್ದೆ. ಅವರು ಬಹಳ ಸಪೋರ್ಟ್ ಮಾಡಿದ್ರು. ಎಲ್ಲ ಪ್ರೊಡ್ಯೂಸರ್ಸ್, ಡೈರೆಕ್ಟರ್ಸ್, ಮ್ಯೂಸಿಕ್ ಕಂಪನಿಗಳು ಆ ಹಾಡುಗಳನ್ನ ತಗೊಂಡ್ರು. ಆ ಹಾಡುಗಳು ಸಕ್ಸಸ್ ಆದ್ವು. ಆದ್ರಿಂದ ನೀವು ಹೀಗೆ ಹೇಳ್ಬೋದು, ನಾನೊಂದು ಫ್ಯಾಕ್ಟ್ರಿ ರೀತಿಲೇ ಕೆಲಸ ಮಾಡಿದೆ ಅಂತ. ಆದ್ರೆ ಅದರಲ್ಲಿ ಫೈನಲಿ ಎಲ್ರಿಗೂ ಅಂದ್ರೆ ಮ್ಯೂಸಿಕ್ ಇಂಡಸ್ಟ್ರಿಗೆ ಒಳ್ಳೇದೇ ಆಯ್ತು. ನಿಮ್ಗೆ ಯಾವತ್ತೂ ಯಾರು ಇದನ್ನ ಕೇಳಿಲ್ವಾ, ನೀವು ಇನ್ನೊಬ್ರ ಟ್ಯೂನ್ನ ಕದ್ದಿದ್ದೀರಾ ಅಂತ? ಇಲ್ಲಾಂದ್ರೆ ಇಷ್ಟೊಂದು ಟ್ಯೂನ್ಗಳನ್ನ ಒಬ್ಬ ವ್ಯಕ್ತಿ ಹೇಗ್ ಮಾಡೋದಕ್ಕೆ ಸಾಧ್ಯ ಅಂತ? ಬಿಕಾಸ್ ನೋಡಿ, ನಾನು ಸುಮಾರು 12-13 ವರ್ಷದಿಂದ ಕಂಪೋಸ್ ಮಾಡ್ತಾ ಇದ್ದೀನಿ. ಇಲ್ಲಿವರೆಗೂ ನನ್ನ ಮೇಲೆ ಕದ್ದಿರೋ ಆರೋಪ ಬಂದಿಲ್ಲ. ಇದೇ ಸತ್ಯ. ನಾನು ಕದ್ದಿಲ್ಲ. ನನ್ನ ಹತ್ರ ಒರಿಜಿನಲ್ ಹಾಡು ಎಷ್ಟೊಂದಿತ್ತು, ಅದಕ್ಕೆ ನಾನು ಇಟ್ಟಿದ್ದೆ. ಯಾವಾಗಾದ್ರೂ ಇಂಥ ಸಿಚುಯೇಷನ್ ಬರ್ಬೋದು, ಪ್ರೊಡ್ಯೂಸರ್ಗೆ, ಡೈರೆಕ್ಟರ್ಗೆ ಅಥವಾ ಯಾರಿಗಾದ್ರೂ ಹಾಡು ಅರ್ಥ ಆಗ್ತಿರಲಿಲ್ಲ.
ಆ ಸಮಯದಲ್ಲಿ ನಿಮ್ಮ ಬ್ಯಾಂಕ್ನಲ್ಲಿ ಹಾಡುಗಳಿಲ್ಲ ಅಂದಾಗ ಮತ್ತೆ ನೀವು ಹುಡುಕ್ಬೇಕಾಗತ್ತೆ. ಸರಿ, ಈ ಹಾಡನ್ನ ಅಲ್ಲಿಂದ ಎತ್ಕೊಳ್ಳೋಣ ಅಂತ. ಪ್ರೊಡ್ಯೂಸರ್ ಡೈರೆಕ್ಟರ್ಗೂ ಕೂಡ ಹಾಗೆ ಅನ್ನಿಸ್ಬೋದು, ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗುವಂತ ಹಾಡು ಸಿಗ್ತಾ ಇಲ್ಲ, ನೀವು ಈ ಹಾಡನ್ನ ಎತ್ಕೊಳ್ಳಿ ಅನ್ಬೋದು. ಸೊ ಇಂಥ 2 ಸಿಚುಯೇಷನ್ ಬರ್ದೇ ಇರ್ಲಿ ಅಂತ ನನ್ನ ಹತ್ರ ಆಲ್ವೇಸ್ ಒಂದು ಸಿಚುಯೇಷನ್ಗೆ 10 ಆಪ್ಷನ್ ಇರ್ತಾ ಇತ್ತು. ಮತ್ತೆ ಇವತ್ತು ಇದೆ. ಮತ್ತೆ ನಾನ್ ಕೇಳ್ಪಟ್ಟೆ ಗುಜರಾತ್ನ ಹಳ್ಳಿನಲ್ಲಿ ಯಾವಾಗ ನಿಮ್ಮ ಈ ಹಾಡು ಕೇಳಿಸೋದು ಝಲಕ್ ದಿಖಲಾಜ ಒಂದು ಭೂತ ಬರೋದಂತೆ. ಝಲಕ್ ದಿಕ್ಲಾಜಾದ ಭೂತ, ಅದರ ಭೂತದ ಸ್ಟೋರಿ ಕೇಳಿದಾಗ ನಾನು ಕೂಡ ಮೊದಲು ಭಯಪಟ್ಟಿದ್ದೆ. ಅದರ ನಂತರ ಅದು ಹರಡ್ತಾನೆ ಹೋಯ್ತು. ನಿಮ್ಗೇನಾದ್ರೂ ಅನ್ಸಿತಾ ಯಾರದನ್ನ ಮ್ಯೂಸಿಕ್ ಡೈರೆಕ್ಟ್ ಮಾಡಿದ್ದಾರೋ ಅವರು ಸತ್ತಿದ್ದಾರೆ, ಆ ಹಾಡನ್ನ ಕೇಳಿ ಭೂತವಾಗಿ ಬಂದಿರ್ಬೋದು ಅಂತ? ಓಹ್ ಇಲ್ಲ, ಆ ಹಾಡಂತೂ ನನ್ನ ಒರಿಜಿನಲ್ ಹಾಡೆ. ಆದರೆ ಆ ಭೂತದ ಸ್ಟೋರಿ ಬಗ್ಗೆ ಆ್ಯಕ್ಚುಲಿ ಆಮೇಲೆ ನ್ಯೂಸ್ ಚಾನಲ್ ಅವರೆಲ್ಲ ಅಲ್ಲಿಗೆ ಹೋಗಿದ್ರು. ಅಲ್ಲಿ ಆ ಭೂತ ಬರ್ತಿರ್ಲಿಲ್ಲ. ಅದು ಹೇಗೆ ಈ ರೂಮರ್ ಹರಡ್ತು ಅಂತ ನನಗೆ ಗೊತ್ತಿಲ್ಲ. ಆಮೇಲೆ ಝಲಕ್ ಎಲ್ಲ ಕಡೆ ಪ್ಲೇ ಆಗ್ತಾ ಇತ್ತು, ಮತ್ತೆ ಯಾವುದೇ ಭೂತ ಕೂಡ ಬರ್ತಾ ಇರಲಿಲ್ಲ. ಒಂದ್ ವೇಳೆ ಏನಾದರೂ ಬಂದಿದ್ರು ಕೂಡ ಅದು ಬಹಳ ಫ್ರೆಂಡ್ಲಿ ಹೋಸ್ಟ್ ಆಗಿರೋದು. ಅದು ಹೆಲ್ಪ್ ಮಾಡ್ತಾ ಇತ್ತು ಹಾಡನ್ನ ಇನ್ನಷ್ಟು ಹಿಟ್ ಮಾಡೋಕ್ಕೆ. ಹಿಮೇಶ್, ನಾವು ಇನ್ನೊಂದು ಬ್ರೇಕ್ ತಗೊಳ್ಳೋಣ. ಮತ್ತೆ ಬ್ರೇಕ್ನ ನಂತರ ನಾನು ನಿಮಗೆ ಇನ್ನಷ್ಟು ಪ್ರಶ್ನೆಗಳನ್ನ ಕೇಳೋದಿದೆ ನಿಮ್ಮ ಮ್ಯೂಸಿಕ್ ಡೈರೆಕ್ಷನ್ನ ಬಗ್ಗೆ, ಮತ್ತೆ ಜನರ ಪ್ರಶ್ನೆಗಳನ್ನ ಕೇಳೋದಿದೆ ಒಂದು ಸಣ್ಣ ಬ್ರೇಕ್ನ ನಂತರ. ಆಪ್ಕೆ ಅದಾಲತ್ನಲ್ಲಿ ಇವತ್ತು ನಾವು ಪ್ರಶ್ನೆಗಳನ್ನ ಕೇಳ್ತಾ ಇದ್ದೇವೆ, ಆರೋಪಗಳನ್ನ ಮಾಡ್ತಾ ಇದ್ದೇವೆ, ಸ್ಪಷ್ಟೀಕರಣ ಕೇಳ್ತಾ ಇದ್ದೇವೆ ಪ್ರಖ್ಯಾತ ಮ್ಯೂಸಿಕ್ ಡೈರೆಕ್ಟರ್ ಮತ್ತು ಸಿಂಗರ್ ಹಿಮೇಶ್ ರೇಷಮಯ್ಯ ಅವರಿಂದ. ಆಪ್ಕಿ ಅದಾಲತ್ನಲ್ಲಿ ಮ್ಯೂಸಿಕ್ ಡೈರೆಕ್ಟರ್ ಮತ್ತು ಸಿಂಗರ್ ಹಿಮೇಶ್ ರೇಷಾಮಿಯಾ ಮೇಲೆ ಇರುವ ಆರೋಪ, ಇವರು ಆರೋಗೆಂಟ್ ಆಗಿದ್ದಾರೆ. ಹಿಮೇಶ್, ಈ ಮಾತು ನಿಜನ? ಹೇಗೆಲ್ಲ ನೀವು ಯಶಸ್ಸಿನ ಮೆಟ್ಟಲುಗಳನ್ನ ಏರ್ತಾ ಹೋದ್ರಿ, ಹೇಗೆಲ್ಲ ನೀವು ಸಕ್ಸಸ್ಫುಲ್ ಆಗ್ತಾ ಹೋದ್ರಿ, ನಿಮ್ಮ ಹಾಡುಗಳು ಹಿಟ್ ಆಗ್ತಾ ಇದ್ದಂತೆ ನಿಮ್ಮಲ್ಲಿ ಆರೋಗೆನ್ಸ್ ಬೆಳೆಯೋಕೆ ಶುರುವಾಯ್ತಂತೆ. ಯಾವುದೋ ಒಂದೆರಡು ಇನ್ಸ್ಟೆನ್ಸ್ನಲ್ಲಿ ಇರ್ಬೋದು ಅದು ಆರೋಗೆನ್ಸ್ ಅಂತ ಯಾರಿಗಾದ್ರೂ ಅನ್ಸಿರ್ಬೋದು. ಮತ್ತೆ ಅದಕ್ಕಾಗಿ ಏನಾದರೂ ಅನ್ಸಿದ್ರೆ ನಾನು ಕ್ಷಮೆ ಕೇಳ್ತೀನಿ. ಆದರೆ ಬಹುಶಃ 99% ಮೈ ಬೀಯಿಂಗ್ ಶೈ ಹ್ಯಾಸ್ ಬೀನ್ ಮಿಸ್ಕನ್ಸ್ಟ್ಯೂಡ್ ಆಸ್ ಆರೋಗೆನ್ಸ್. ಬಿಕಾಸ್ ನಾನು ಯಾವತ್ತೂ ಯಾರ ಬಗ್ಗೆ ಕೂಡ ಈ ರೀತಿಯ ಕಮೆಂಟ್ ಮಾಡಿಲ್ಲ, ಎಕ್ಸೆಪ್ಟ್ R.D. ಬರ್ಮನ್ಜಿ ಅವರ ಕಾಂಟ್ರವರ್ಸಿ ಬಿಟ್ಟು. ಆರ್ ಅದರ್ವೈಸ್ ಇದನ್ನ ಯಾಕೆ ಹೇಳ್ತಾರೆ ಅಂತ ನನಗೆ. ನಾನು ಬೇರೆಯವರ ಕಮೆಂಟ್ಗಳನ್ನ ಹೇಳ್ತೀನಿ. ಸೋನು ನಿಗಮ್ ಹೆಸರಾಂತ ಸಿಂಗರ್ ಫಿಲ್ಮ್ ಇಂಡಸ್ಟ್ರಿಗೆ ಗೊತ್ತು, ನಿಮ್ಗೂ ಚೆನ್ನಾಗಿ ಗೊತ್ತು. ಅವರು ಏನ್ ಹೇಳಿದ್ದಾರೆ ಅಂತಂದ್ರೆ, ಭಗವಂತ ಹಿಮೇಶ್ನ ಬುದ್ಧಿನ ಸರಿಯಾಗಿಟ್ಟಿರ್ಲಿ, ನಿಮಗೋಸ್ಕರ ಈ ಪ್ರಾರ್ಥನೆ ಅಂತ ಹೇಳ್ತಾರೆ. ನೋಡಿ, ಸೋನು ನಿಗಮ್ ಜಿ ಅವರು ನನ್ನ ಕಲೀಗ್ ಆಗಿದ್ದಾರೆ. ಎಷ್ಟು ಹಾಡುಗಳನ್ನ ನಾವು ಜೊತೆಯಾಗಿ ಮಾಡಿದ್ದೀವಿ. ಆ್ಯಸ್ ಕಂಪೋಸರ್ ಆಗಿ, ಆ್ಯಸ್ ಸಿಂಗರ್ ಆಗಿ ಅವ್ರು ನನಗೋಸ್ಕರ ಹಾಡಿದ್ದಾರೆ. ಮತ್ತೆ ಬಹಳ ಅದ್ಭುತವಾದ ವರ್ಕಿಂಗ್ ರ್ಯಾಪೋ ನಮ್ಮದು. ಆ್ಯಂಡ್ ಐ ಥಿಂಕ್ ಹೀ ಈಸ್ ದ ಬೆಸ್ಟ್ ಸಿಂಗರ್ ಆಫ್ ಇಂಡಿಯಾ. ಟುಡೇ ವಿ ಹ್ಯಾವ್ ಹೀಸ್ ಜಸ್ಟ್ ಫ್ಯಾಂಟಾಸ್ಟಿಕ್. ಮತ್ತು ಅದು ಏನಂದರೆ, ನಾವು ಪರ್ಸ್ನಲಿ ಭೇಟಿಯಾದಾಗ ನಮ್ಮ ಮಧ್ಯೆ ಈ ರೀತಿ ವಿಷಯಗಳು ಏನೂ ಕೂಡ ಇರೋದಿಲ್ಲ. ಬಟ್ ಎಸ್, ಯಾವಾಗಲೂ ಮೀಡಿಯಾದಲ್ಲಿ ಅವ್ರ ಬಗ್ಗೆ ಈ ರೀತಿಯ ಕಮೆಂಟ್ಸ್ ಕೇಳ್ಪಟ್ಟೆ. ಮತ್ತೆ ಹಾಗೆ ಕೇಳ್ಪಟ್ಟೆ ಅವ್ರು ಹೀಗೆ ಹೇಳಿಲ್ಲ ಅಂದಿದ್ದು. ಅಲ್ಲದೆ ನಾನು ಅವ್ರ ಬಗ್ಗೆ ಏನು ಹೇಳಿದ್ನೋ ಅದನ್ನ ನಾನು ಕೂಡ ಡಿನೈ ಮಾಡಿದ್ದೆ, ಯಾಕಂದ್ರೆ ನಾನು ಹಾಗೆ ಹೇಳಿರಲಿಲ್ಲ. ನೋಡಿ, ನಿಜ ಏನಂದ್ರೆ, ಏನಾದರೂ ಅವ್ರಿಗೆ 1% ಅಷ್ಟು ಅನ್ಸಿದ್ರು ಕೂಡ ನಾನು ನೋಡಿ, ಬಹುಶಃ ಮುಂದೆ ಇರೋಂಥ ವ್ಯಕ್ತಿಗೆ ನೋವಾಗಿರ್ಬೋದು. ಈಗ ನಾನ್ ಏನ್ ಹೇಳಬಲ್ಲೆ ಅಂದ್ರೆ, ಇಷ್ಟು ದೊಡ್ಡ ನ್ಯಾಯಾಲಯ ಇದೆ, ನೀವೆಲ್ಲ ಇದ್ದೀರಾ, ಏನಾದ್ರೂ 1% ಎಲ್ಲಾದ್ರೂ ತಪ್ಪಾಗಿದ್ರು ಕೂಡ ನಾನು ಇಂಟೆನ್ಷನಲಿ ಅರೋಗೆಂಟ್ ಆಗಿರ್ಲಿಲ್ಲ. ಹಾಗೇನಾದ್ರೂ ಆಗಿದ್ರೆ ನಾನು ಕ್ಷಮೆ ಕೇಳ್ತೀನಿ. ಹಿಮೇಶ್, ನಾನು ಪ್ರೊಡ್ಯೂಸರ್ಗಳ ಮಾತುಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಂದು ಕಾಲ ಆಯ್ತು ನೀವು ಪ್ರೊಡ್ಯೂಸರ್ಗಳ ಹಿಂದೆ ಹೋಗ್ತಾ ಇದ್ರಿ, ಹಾಡುಗಳ ಅವಕಾಶಕ್ಕಾಗಿ, ಫಿಲ್ಮ್ ಮ್ಯೂಸಿಕ್ ಡೈರೆಕ್ಷನ್ ಅವಕಾಶಕ್ಕಾಗಿ. ಆದ್ರೆ ಈಗ ಕಾಲ ಬದಲಾಗಿದೆ, ಪ್ರೊಡ್ಯೂಸರ್ಗಳು ನಿಮ್ಮ ಹಿಂದೆ ಬರ್ತಾ ಇದ್ದಾರೆ. ಪ್ರೊಡ್ಯೂಸರ್ಸ್ ಹಿಂದೇನು ಬರ್ತಾ ಇಲ್ಲ, ಆದರೆ ಬಟ್ ಎಸ್, ಲೇಟ್ಲಿ ಅವರ ಕೆಲವು ಫಿಲಮ್ಸ್ನ, ಬಹಳಷ್ಟು ಜನರ ಹೊಸ ಫಿಲಮ್ಗಳನ್ನು ಮಾಡೋಕ್ಕಾಗಲಿಲ್ಲ. ಬಿಕಾಸ್ ಈ ಎಲ್ಲ ಆರೋಪಗಳನ್ನು ಈ ವ್ಯಕ್ತಿಗಳೇ ನನ್ನ ಮೇಲೆ ಮಾಡಿದ್ದಿದ್ದು. ಏನಂದರೆ, ಇವನು ಬಹಳ ಜಾಸ್ತಿ ಎಕ್ಸ್ಪೋಸ್ ಆಗ್ತಿದ್ದಾನೆ, ಬಹಳ ಜಾಸ್ತಿ ಫಿಲಮ್ಗಳನ್ನ ಮಾಡ್ತಾ ಇದ್ದಾನೆ. 35 ಫಿಲಮ್ಗಳು ಬರ್ತಾ ಇವೆ. ಮತ್ತು ಈ ಲಾಸ್ಟ್ ನಾನು ಏನು ಇಷ್ಟು ಫಿಲಮ್ಗಳು ಮತ್ತು ಹಾಡುಗಳು ಕೂಡ ಬಂದಿದ್ವು. ಲಾಸ್ಟ್ 4 ತಿಂಗಳುಗಳ ಹಿಂದೆ ಯಾವ ರೀತಿಯ ಫೇಸ್ ಬಂದಿತ್ತು ಅಂದರೆ, 1 ತಿಂಗಳಲ್ಲಿ ನನ್ನ 4 ಫಿಲಮ್ಗಳು ಬಂತು. ಮತ್ತು ಆ ಸಮಯದಲ್ಲಿ ನನ್ನ ಹಳೆ ಹಾಡುಗಳು ಆಲ್ರೆಡಿ ಇದ್ವಲ್ಲ, ತುಂಬ ಸಕ್ಸಸ್ಫುಲ್ ಆಗಿದ್ವು, ಇನ್ನೂ ಚಾಲ್ತಿಯಲ್ಲಿದ್ವು. ಹಾಗಾಗಿ ಎಲ್ಲೋ ಒಂದ್ ಕಡೆ ಈ 4 ಫಿಲಮ್ಗಳ ಬಿಸ್ನೆಸ್ ಏನಿತ್ತು ಅದ್ರ ಮೇಲೆ ಪರಿಣಾಮ ಬೀರೋಕ್ ಶುರು ಆಯ್ತು. ನಾನು ಆಲ್ವೇಸ್ ಯಾವಾಗ ಕಂಪೋಸ್ ಮಾಡಿದ್ರು, ಹಾಡಿದ್ರು, ಆಲ್ವೇಸ್ ಒಂದು ವಿಷಯದ ಬಗ್ಗೆ ನಾನು ಗಮನ ಕೊಡ್ತೀನಿ, ಏನಂದ್ರೆ ಎದುರಿಗಿರೋರಿಗೆ ಲಾಭ ಆಗ್ಬೇಕು. ದಟ್ ಈಸ್ ದ ಮ್ಯೂಸಿಕ್ ಕಂಪನಿ ಆರ್ ದ ಪ್ರೊಡ್ಯೂಸರ್ ಆರ್ ದ ಆಕ್ಟರ್, ಎನಿ ಒನ್. ಬಿಕಾಸ್ ಅವರೇ ಆಸ್ ಅ ಕಮೋಡಿಟಿ ನನಗೆ ಸೈನ್ ಮಾಡಿರ್ತಾರೆ. ಆ ಸಮಯದಲ್ಲಿ 1 ತಿಂಗಳಲ್ಲಿ ನನ್ನ 4 ಫಿಲಮ್ಗಳು ಬಂದಿದ್ರಿಂದ
ನನ್ನಿಂದ ಎಕ್ಸ್ಪೋಜರ್ ಜಾಸ್ತಿ ಆಗಿರೋದ್ರಿಂದ ಆಗ್ತಾ ಇರಲಿಲ್ಲ. ಸೋ ಫಾರ್ ದ ಬೆಟರ್ಮೆಂಟ್ ಆಫ್ ದ ಫಿಲ್ಮ್ ಇಂಡಸ್ಟ್ರಿ ಅಂಡ್ ದ ಪ್ರೊಡ್ಯೂಸರ್ ನನ್ನ ವ್ಯಾಪಾರ ನಡೀತಿದೆ. ಆದ್ರೆ ಹಿಮೇಶ್ ರೇಷಮಿಯಾದ ಬ್ರ್ಯಾಂಡ್ ಏನ್ ಡಿಸೈಡ್ ಮಾಡಿದ್ದ ಅಂದ್ರೆ 1 ವರ್ಷಕ್ಕೆ 3-4 ಫಿಲ್ಮ್ಗಳು ಮಾಡಬೇಕು ಅಂತ. ಅದರಿಂದ ಅವಕ್ಕೆ ಗ್ಯಾಪ್ ಸಿಗುತ್ತೆ ಅಂತ, ಮತ್ತೆ ಸ್ಪೇಸ್ ಔಟ್ ರಿಲೀಸಸ್ ಆಗುತ್ತೆ ಅಂತ, ಅದರಿಂದ ಎಲ್ಲರಿಗೂ ಲಾಭ ಆಗುತ್ತೆ ಅಂತ. ಬಿಕಾಸ್ ಆದ್ರೆ ಹಿಮೇಶ್, ಇದು ಆರೋಗ್ಯನ್ಸ್ ಅಲ್ವಾ? ಯಾವ ಡೈರೆಕ್ಟರ್ ನಿಮ್ಗೆ ಮೊದಲ ಅವಕಾಶ ಕೊಟ್ರೋ? ಸತೀಶ್ ಕೌಶಿಕ್ ಅವರ ಜೊತೆ ತೇರೆ ನಾಮಿಂದ ಹಿಟ್ ಆದ್ರಿ, ಆನಂದ್ ಮಹದೇವನ್ ಅವರ ಜೊತೆ ಹಿಟ್ ಸಿನಿಮಾ ಕೊಟ್ರಿ. ಈಗ ಅವರು ಮ್ಯೂಸಿಕ್ಗೋಸ್ಕರ ಬೇರೆ ಮ್ಯೂಸಿಕ್ ಡೈರೆಕ್ಟರ್ ಸಹಾಯ ಕೇಳೋ ಸ್ಥಿತಿಯಲ್ಲಿದ್ದಾರೆ, ಯಾಕಂದ್ರೆ ನೀವು ಅವರ ಸೈನಿಂಗ್ ಅಮೌಂಟ್ ನ ವಾಪಸ್ ಕೊಟ್ಟಿದ್ದೀರಾ. ನೋಡಿ, ಸೈನಿಂಗ್ ಅಮೌಂಟ್ ಅವ್ರಿಗೆ ಯಾಕೆ ವಾಪಸ್ ಕೊಟ್ಟೆ ಅಂತಂದ್ರೆ, ಈ ಟೈಮ್ನಲ್ಲಿ ನಂದೇ ಆದಂತಹ ಫಿಲ್ಮ್ ಪ್ರಾಜೆಕ್ಟ್ ನಡೀತಾ ಇದೆ. ಅದರ್ವೈಸ್ ಸತೀಶ್ ಜಿ ಇರ್ಬೋದು, ಇಲ್ಲ ಆನಂದ್ ಜಿ ಇರ್ಬೋದು, ಯಾರೇ ಆದ್ರೂ ಸರಿ, ಅಬ್ಬಾಸ್ ಮಸ್ತಾನ್ ಸಾಬ್, ಇವರೆಲ್ಲ, ಈ ವ್ಯಕ್ತಿಗಳೆಲ್ಲ ಬಹಳ ತುಂಬಾನೇ ನನ್ನ ಜೊತೆ ಇದ್ದಾರೆ. ಮತ್ತೆ ಹಾಗೆ ನಾನು ಅವ್ರ ಜೊತೆ ಖಂಡಿತ ಕೆಲಸ ಮಾಡ್ತೀನಿ. ಆದ್ರೆ ಇಲ್ಲೇನಾಗಿದೆ ಅಂದ್ರೆ, ನೋಡಿ, ಐ ಆಮ್ ಗೋಯಿಂಗ್ ಅಹೆಡ್ ವಿತ್ ಮೈ ಓನ್ ಫಿಲ್ಮ್ ವಿಚ್ ಇಸ್ ಪ್ರೊಡ್ಯೂಸ್ಡ್ ಬೈ ಮಿಸ್ಟರ್ ವಿಜಯ್ ತನೇಜಾ, ಡೈರೆಕ್ಟೆಡ್ ಬೈ ಪ್ರಶಾಂತ್. ಮತ್ತೆ ಬೇರೆ ಪ್ರೊಡ್ಯೂಸರ್ ಫಿಲಮ್ ಇದು, ಡೈರೆಕ್ಟರ್ ಹೊರಗಿನವರು. ಅಲ್ಲಿ ನಾನು ಆಸ್ ಅ ಕಮೋಡಿಟಿ ಆಲ್ರೆಡಿ ಸೈನ್ ಮಾಡಿದ್ದೀನಿ. ಅದ್ರಲ್ಲಿ ನಾನು ಕಂಪೋಸ್ ಮಾಡಬೇಕು, ಆಕ್ಟ್ ಮಾಡಬೇಕು. ಫಿಲ್ಮ್ ಇದೆ, ಇಷ್ಟು ದೊಡ್ಡ ಸ್ಕೇಲ್ನ ಫಿಲ್ಮ್, ಅದು ಥ್ರಿಲ್ಲರ್ ಆಗಿದೆ, ಅಬ್ರಾಡ್ ನಲ್ಲಿ ಶೂಟಿಂಗ್ ಇದೆ, ನಾನಿಲ್ಲಿ ಇರೋದಿಲ್ಲ. ಹಾಗಾಗಿ ಅವ್ರ ಕೆಲಸಕ್ಕೆ ಏನಾದ್ರೂ ನನ್ನಿಂದ ತೊಂದರೆ ಆಗ್ತಿದೆ ಅಂದ್ರೆ, ಆ ವ್ಯಕ್ತಿಗಳು ಹೀಗೆ ಹೇಳ್ತಾರೆ, ನೀವು ನನಗೆ ಟೈಮ್ ಕೊಡ್ತಾ ಇಲ್ಲ, ಮೊದಲೆಲ್ಲ ನೀವು ಸಿಟ್ಟಿಂಗ್ಗೆ ಇಮಿಡಿಯೇಟ್ಲಿ ಫೋನ್ ಮಾಡ್ತಿದ್ರಿ, ನಾವೆಲ್ಲ ಭೇಟಿ ಆಗ್ತಿದ್ವಿ, ಈಗ ಭೇಟಿ ಆಗ್ತಿಲ್ಲ ಅಂತಾರೆ. ಆಮೇಲೆ ಅದು ಸಮಸ್ಯೆ ಆಗುತ್ತೆ. ಆದ್ರೆ ಅದಕ್ಕೂ ಮೊದಲು ನನ್ನ ಡೇಟ್ ಪೊಸಿಷನ್ ನ ಮಾತ್ರ ಕ್ಲಿಯರ್ ಮಾಡಿದ್ದೆ ನಾನು. ಅದರ್ವೈಸ್ ಆರೋಗ್ಯನ್ಸ್ ಇಂದ ನಾನು ಅವ್ರಿಗೆ ಹೀಗೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಆರೋಗ್ಯನ್ಸ್ ನಿಮ್ಗೆ ಆಗ ಹೆಚ್ಚಿತ್ತು ಯಾವಾಗ ನೀವು ಹೇಳಿದ್ರಿ, ನಾನು 1 ವರ್ಷದಲ್ಲಿ 36 ಹಿಟ್ ಸಿನಿಮಾಗಳನ್ನ ಕೊಟ್ಟಿದ್ದೀನಿ, ಇಲ್ಲಿವರೆಗೂ ಯಾರು ಕೊಟ್ಟಿಲ್ಲ. ನೀವ್ ಹೇಳಿದ್ರೆ ಇಷ್ಟು ಹಿಟ್ ಹಾಡುಗಳನ್ನ ಮುಖೇಶ್ ಕೂಡ ಕೊಟ್ಟಿಲ್ಲ, ಇಷ್ಟು ಹಾಡುಗಳನ್ನ KL ಸೈಗಲ್ ಕೂಡ ಕೊಟ್ಟಿಲ್ಲ. ಈ ಮಾತು ನಿಜ. ನೋಡಿ, ನಮ್ಮ ಮುಖೇಶ್ ಜಿ ಮತ್ತೆ RD ಬರ್ಮನ್ ಜಿ ಅವ್ರ ಬಗ್ಗೆ ನಾನು ಏನೂ ಕೂಡ ಹೇಳಿಲ್ಲ. ನಾನು ನನ್ನ ಬಗ್ಗೆ ಒಂದ್ಸಲ ಯಾಕಾದ್ರೂ ಅದನ್ನ ಹೇಳಿದ್ನೋ ಅಂತ ಅನಿಸ್ತಿದೆ. 36 ಹಿಮೇಶ್ ರೇಷಮಿಯಾ 36 ಹಿಟ್ಸ್ ಏನು ಕೊಟ್ಟಿದ್ದ ಅಥವಾ ಏನು ರೆಕಾರ್ಡ್ ಬುಕ್ನಲ್ಲಿ ಬಂದಿತ್ತು, ಆ ಹೇಳಿಕೆನ ನಾನು ನನ್ನ ಬಾಯಾರೆ ಕೊಟ್ಬಿಟ್ಟೆ. ಅದರಿಂದ ಈ ಎಲ್ಲ ಗೊಂದಲ ಆಯಿತು. ಅದು ಗೊತ್ತಿಲ್ಲದೆ ಆಗೋಯ್ತು. ನನ್ನಿಂದ ದೊಡ್ಡ ತಪ್ಪಾಗಿದೆ ಸ್ನೇಹಿತರೆ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಪ್ಲೀಸ್. ಸರಿ ಬಿಡಿ, ಈ ಆರೋಪದಿಂದ ನಿಮಗೆ ಸಂಪೂರ್ಣ ಕ್ಷಮೆ ಇದೆ, ಇದ್ರ ಬಗ್ಗೆ ನಾನು ನಿಮ್ಮನ್ನೇನು ಕೇಳೋದಿಲ್ಲ. ಥ್ಯಾಂಕ್ ಯು. ಆದ್ರೆ ಯಾವಾಗ ನಿಮ್ಗೆ ಅವಾರ್ಡ್ ಸಿಗುತ್ತೆ, ಯಾವಾಗ ನೀವು ಸ್ಟೇಜ್ ಮೇಲೆ ಹೋಗ್ತೀರಾ, ನಾನ್ ಕೇಳ್ಪಟ್ಟೆ ತುಂಬಾ ಆರೋಗ್ಯನ್ಸ್ ಇಂದ ಅಲ್ಲಿ ಅವಾರ್ಡ್ ತಗೊಳಕ್ ಹೋಗ್ತೀರಾ ಅಂತ. MTV ಅವಾರ್ಡ್ ಸಿಕ್ಕಿತ್ತು ನಿಮ್ಗೆ, 2 ಅವಾರ್ಡ್ಗಳನ್ನ ಕೈಲಿಟ್ಕೊಂಡು ಹೇಳ್ತೀರಿ, ಈ ಅವಾರ್ಡ್ಸ್ ಅನ್ನ ನಾನು ಖರೀದಿ ಮಾಡಿದ್ದೀನಿ ಅಂತ. ಇಲ್ಲ ನೋಡಿ, ಅದು ಹಾಗಲ್ಲ. ಅಲ್ಲಿ ಆ ಜಾಗದಲ್ಲಿ ನೋಡಿ ಏನಾಯ್ತು ಅಂದ್ರೆ, ಆ ಶೋ ತೋರಿಸ್ತಾ ಇದ್ರಲ್ಲ, ಆಗ ಆಡಿಯನ್ಸ್ ರಿಯಾಕ್ಷನ್ನ ತೋರಿಸ್ತಾ ಇರಲಿಲ್ಲ. ಆಡಿಯನ್ಸ್ ನನ್ನ ಕೇಳ್ತಾ ಇದ್ರು, ಅಲ್ಲಿ ನೀವು ಈ ಅವಾರ್ಡ್ನ ಖರೀದಿ ಮಾಡಿದೀರಾ ಅಂತ. ಆಡಿಯನ್ಸ್ ಅಲ್ಲಿ ಯಾರೋ ಒಬ್ರು ನನ್ನ ಜೊತೆ ತಮಾಷೆ ಮಾಡ್ತಾ ಇದ್ರು ಅಲ್ಲಿ ಅಷ್ಟೇ. ಅದು ಕೂಡ ತುಂಬಾ ಒಳ್ಳೆ ರೀತಿಲಿ ಪಾಸಿಟಿವ್ ಹ್ಯೂಮರ್ ಆಗಿತ್ತದು. ಅದಕ್ಕೆ ನಾನು ಹೌದು ಖರೀದಿ ಮಾಡಿದೆ ಅಂತ ಹೇಳ್ದೆ. ಆ ಪಾಯಿಂಟ್ ಅದು ಹೈಲೈಟ್ ಆಯ್ತು. ನೋಡಿ, ನನ್ನ ಎಷ್ಟು ಮಿಸ್ಕನ್ಸ್ಟ್ರೀವ್ ಮಾಡಿದ್ದಾರೆ ಅಂದ್ರೆ, ಈ ರೀತಿ ಪದೇ ಪದೇ ಆಗಿದೆ. ನೋಡಿ, ಈಗ ನಾನು ಕೂಡ ಬೆಳಿತಾ ಇದ್ದೀನಿ, ನಾನು ಕೂಡ ಸಾಕಷ್ಟು ಕಲ್ತಿದ್ದೀನಿ. ಹಾಗಾಗಿ ನೋಡಿ, ನಿಮ್ಗೆ ಇವತ್ತು ಅವಕಾಶ ಸಿಕ್ಕಿದೆ ಎಲ್ಲ ಆರೋಪಗಳಿಗೆ ಸ್ಪಷ್ಟ. ಇಲ್ಲ, ನಾನಿವತ್ತು ತುಂಬಾನೇ ಡಿಪ್ಲೊಮ್ಯಾಟಿಕ್ ಆಗೇ ಇರ್ತೀನಿ. ಇಲ್ಲ ಅಂದ್ರೆ ನನ್ನ ಬ್ಯಾಂಡ್ ಬಜಾಯಿಸ್ತೀರಾ ಅಷ್ಟೇ ನೀವು. ನಾನ್ ನಿಮ್ಗೆ ಐಫಾ ಅವಾರ್ಡ್ನ ನೆನಪಿಸೋದಕ್ಕೆ ಇಷ್ಟಪಡ್ತೀನಿ. ಐಫಾ ಅವಾರ್ಡ್ಸ್ನಲ್ಲಿ ನಿಮ್ಗೆ ಅವಾರ್ಡ್ ಸಿಕ್ಕಾಗ ಮತ್ತೆ ನೀವು ಸ್ಟೇಜ್ನಲ್ಲಿ ಹೇಳಿದ್ರಿ, ನಾನು ಪ್ಲೇಬ್ಯಾಕ್ ಸಿಂಗರ್ನ ಅಮಿತಾಬ್ ಬಚ್ಚನ್ ಆಗೋದಕ್ಕೆ ಬಯಸ್ತೀನಿ ಅಂತ. ನೋಡಿ, ಆಗ್ಬೇಕು ಅನ್ಕೊಂಡಿದ್ದೀನಿ ಅಂತ ಹೇಳಿದ್ದು. ಇವತ್ತು ಅಮಿತಾಬ್ ಬಚ್ಚನ್ ಜಿ ಈಸ್ ದಿ ಐಡಲ್ ಆಫ್ ದಿ ಫಿಲ್ಮ್ ಇಂಡಸ್ಟ್ರಿ. ಯಾವ ಲೆವೆಲಿಗೆ ಬೆಳೆದಿದ್ದಾರೆ ಅಂದ್ರೆ ನೋಡಿ, ಎಲ್ಲರೂ ಕೂಡ ಇದನ್ನ ಒಪ್ಕೊಳ್ಳೇಬೇಕು. ಈ ಸತ್ಯನ ಎಲ್ಲರೂ ಖಂಡಿತ ಒಪ್ಕೋತಾರೆ. ಪ್ರತಿಯೊಬ್ಬ ವ್ಯಕ್ತಿ ಅವನ ಫೀಲ್ಡ್ ನಲ್ಲಿ ಅಮಿತಾಬ್ ಬಚ್ಚನ್ ಆಗಕ್ ಬಯಸ್ತಾನೆ ಅಂತ ನಾನು ಹೇಳಿದ್ದು. ನಾನ್ ನನ್ನ ಫೀಲ್ಡ್ ಅಲ್ಲಿ ಅಮಿತಾಬ್ ಬಚ್ಚನ್ ಆಗ್ಬೇಕು ಅಂತ ಹೇಳಿದ್ದು. ಈ ಮಾತನ್ನ ನಾನು ಅವ್ರನ್ನ ಆದರ್ಶವಾಗಿ ಹೇಳಿದ್ರಿ, ನಾನು ಅವಾರ್ಡ್ ನ ಅಮಿತಾಬ್ ಬಚ್ಚನ್ ಕೈಯಿಂದಾನೆ ತಗೊಳ್ಳೋದು, ಬೇರೆ ಯಾರ ಕೈಯಿಂದಾನು ತಗೊಳ್ಳಲ್ಲ. ಇಲ್ಲ, ನಾನು ಅದನ್ನ ಹೇಳಿದ್ದು ಏನಂದ್ರೆ, ನಾನು ಆತರ ಹೇಳಿಲ್ವಲ್ಲ. ನಾನು ನಿಮ್ಮನ್ನ ಟೆಸ್ಟ್ ಮಾಡ್ತಾ ಇದ್ದೆ, ಈ ವಿಷಯಗಳನ್ನ ಒಪ್ಕೋತೀರಾ ನೀವು ಹೇಳದೇ ಇರೋದನ್ನು ಕೂಡ ಅಂತ. ಆದ್ರೆ ಒಂದು ವಿಷಯ ಖಂಡಿತ ಇದೆ, ನೀವು ಇಷ್ಟು ಸಣ್ಣ ವಯಸ್ಸಿನಲ್ಲಿ ನಿಮ್ಗೆ ಇಷ್ಟು ಸಕ್ಸಸ್ ಸಿಕ್ಕಿದೆ, ಇಷ್ಟು ಸಣ್ಣ ವಯಸ್ಸಿನಲ್ಲಿ ನಿಮ್ಮ ಇಷ್ಟು ಹಾಡುಗಳು ಹಿಟ್ ಆಗಿವೆ. ಮತ್ತೆ ನೀವು ನಿಮ್ಮನ್ನ ಉಸ್ತಾದ್ ಅಂತ ಅನ್ಕೊಂಡಿದ್ದೀರಾ ಮ್ಯೂಸಿಕ್ ಡೈರೆಕ್ಷನ್ ನಲ್ಲಿ ಮತ್ತೆ ಸಿಂಗಿಂಗ್ ನಲ್ಲಿ? ಇಲ್ಲ ಸರ್, ನಾನ್ ಹೇಗೆ ಉಸ್ತಾದ್ ಅನ್ಕೊಳ್ಳಿ, ಹಾಗೆಲ್ಲ ಅನ್ಕೊಳ್ಳಲ್ಲ. ಹಾಗನ್ಕೊಂಡಿಲ್ವಾ? ಇಲ್ಲ. ಹಾಗನ್ಕೊಂಡಿಲ್ಲ ಅಂತಂದ ಮೇಲೆ ಮತ್ತೆ ಹೀಗ್ಯಾಕೆ ಹೇಳಿದ್ದೀರಾ, ನಾನು ಹಿಮೇಶ್ ರೇಷಮಯ್ಯ ಎಂಬ ಹೆಸರಲ್ಲಿ ಸ್ಕೂಲ್ ತೆಗಿತೀನಿ ಮ್ಯೂಸಿಕ್ ಕಲ್ಸೋದಕ್ಕೆ? ಸರ್, ಅದು ನೀವೇ ಇನ್ನೂ ಕಲಿತಾ ಇದ್ದೀರಾ? ಹಾ, ಖಂಡಿತ ನಾನು 100% ಕಲಿತಾ ಇದ್ದೀನಿ, ಇನ್ನೂ ಕಲಿಬೇಕು ಅಂತ ಇದ್ದೀನಿ. ನನ್ನ ಡ್ಯಾಡಿ ಹತ್ರ ಇನ್ನೂ ಅಭ್ಯಾಸ ಮಾಡ್ತಾನೆ ಇದ್ದೀನಿ. ಎಲ್ರಿಂದಾನು ಅಂದ್ರೆ ಯಾರೇ ಗುರುಗಳಿದ್ದಾರೆ ಅವರಿಂದ ಅಂದ್ರೆ ಮ್ಯೂಸಿಕ್ನ ಕಲಿಯೋದಂತೂ ಯಾವತ್ತೂ ಕೂಡ ನಿಲ್ಲೋದಿಲ್ಲ. ಆದ್ರೆ ಈ ಸ್ಕೂಲ್ ಆಫ್ ಮ್ಯೂಸಿಕ್ನ ಕಾನ್ಸೆಪ್ಟ್ ಏನಿದೆ ಅದ್ರ ಬಗ್ಗೆ ನನ್ಗೇನನ್ಸುತ್ತೆ ಅಂದ್ರೆ, ಅಂದ್ರೆ ಇಷ್ಟೊಂದು ಪ್ರೋಗ್ರೆಸಿವ್ ಇಂಡಿಯಾದಲ್ಲಿ ಒಂದು ಮ್ಯೂಸಿಕ್ ಇನ್ಸ್ಟಿಟ್ಯೂಟ್ ಯಾಕಿಲ್ಲ ಅಂದ್ರೆ, ನೋಡಿ ಇವತ್ ನಾವು ಫಿಲಮ್ ನೋಡ್ಬೇಕು ಅಂತ ಅಂದ್ರೆ ಮಲ್ಟಿಪ್ಲೆಕ್ಸಸ್ಗಳಿವೆ, ಶಾಪಿಂಗ್ ಮಾಡ್ಬೇಕು ಅಂದ್ರೆ ಶಾಪಿಂಗ್ ಮಾಲ್ಗಳಿವೆ,
ಇಂಡಿಯಾ ಇಷ್ಟೊಂದು ಪ್ರೋಗ್ರೆಸ್ ಆಗಿದೆ ಅಂತ ಅಂದಮೇಲೆ ಅದೇ ಥರದೊಂದು ಮ್ಯೂಸಿಕಲ್ ಇನ್ಸ್ಟಿಟ್ಯೂಟ್, ಒಳ್ಳೆ ವರ್ಕಿಂಗ್ ಅಟ್ಮಾಸ್ಫಿಯರ್ನಲ್ಲಿ ಹೈಟೆಕ್ ಸ್ಕೂಲ್ ಆಫ್ ಮ್ಯೂಸಿಕ್ ಮತ್ತೆ ಕ್ಲಾಸಿಕಲ್ ಡಿವಿಷನ್ ಜೊತೆ ಯಾವುದೇ ರೀತಿ ಮ್ಯೂಸಿಕ್ನ ಕಲಿಬೇಕು ಅಂದ್ರೂ ಅದೆಲ್ಲ ಅಂಡರ್ ಒನ್ ರೂಫ್ ಸಿಗಬೇಕು. ಪ್ರತಿ ಮನೇಲೂ ಎಷ್ಟೊಂದು ಜನ ಗಾಡ್ ಗಿಫ್ಟೆಡ್ ಟ್ಯಾಲೆಂಟ್ ಇರೋರಿದ್ದಾರೆ ಹಿಂದೂಸ್ತಾನದಲ್ಲಿ. ಆದ್ರೆ ಆ ಟ್ಯಾಲೆಂಟ್ ಬರೀ ಹಾಬಿಯಾಗಿ ಉಳ್ಕೊಂಡ್ಬಿಡುತ್ತೆ. ಪ್ರೊಫೆಷನಲ್ ಆಗಿ ಏನು ಬ್ರಿಡ್ಜ್ ಬಿಟ್ವೀನ್ ದ ಟ್ಯಾಲೆಂಟ್ ಆಫ್ ಇಂಡಿಯಾ ಅಂಡ್ ಫಿಲಮ್ ಇಂಡಸ್ಟ್ರಿ ಆಗ್ಬೇಕಿತ್ತು, ಅದು ಆಗ್ತಾ ಇಲ್ಲ. ಕ್ಲಾಸಿಕಲ್ ಮ್ಯೂಸಿಕ್ ನಿಮ್ಗೆ ಬರೋದಿಲ್ಲ, ಮತ್ತೆ ಇವತ್ತಿಗೂ ಕೂಡ ನೀವು ಕಲಿತಾ ಇದ್ದೀರಾ ನಿಮ್ಮ ತಂದೆಯಿಂದ. ನೋಡಿ, ಕ್ಲಾಸಿಕಲ್ನ ಏನು ರಾಗಗಳಿವೆ ಅದನ್ನ ನನ್ನ ಡ್ಯಾಡಿ ಹತ್ರ ಕಲ್ತ್ಕೊಂಡಿದ್ದೀನಿ. ನನ್ನ ಪ್ರತಿ ಹಾಡಲ್ಲೂ ರಾಗ್ ಬೇಸ್ಡ್ ಮ್ಯೂಸಿಕ್ ಇರುತ್ತೆ, ಸಿಂಪ್ಲಿಫೈಡ್ ಫಾರ್ ದ ಕಾಮನ್ ಮ್ಯಾನ್. ಬಟ್ ಕ್ಲಾಸಿಕಲ್ ಮ್ಯೂಸಿಕ್ನ ವಿಷಯ ಬಂದಾಗ ಹೇಳಬೇಕು ಅಂದ್ರೆ ಅದು ಇಟ್ ಇಸ್ ಅ ನೆವರ್ ಎಂಡಿಂಗ್ ಸ್ಟೋರಿ. ಒಂದು ಉದಾಹರಣೆ ಕೊಟ್ಟು ಹೇಳ್ತೀರಾ ನಿಮ್ಮ ಹಾಡುಗಳಲ್ಲಿ ಎಲ್ಲಿ ಕ್ಲಾಸಿಕಲ್ ಮ್ಯೂಸಿಕ್ ಟಚ್ ಇರುತ್ತೆ ಅಂತ? ನನ್ನ ಮೊದಲನೇ ಹಾಡಲ್ಲೇ ಇದೆ. तूने मेरे नाम की, चाहे दुनिया जो भी सोचे हमको करना क्या, प्यार किया तो डरना क्या, ओ जब प्यार किया तो डरना क्या. ಈಗ ಜನಗಳನ್ನ ಕೇಳೋಣ, ಅವರು ಏನ್ ಪ್ರಶ್ನೆಗಳನ್ನ ಕೇಳ್ತಾರೆ ಅಂತ. ಒಬ್ಬೊಬ್ಬರ ಕೇಳೋದಕ್ಕೆ ಪ್ರಯತ್ನ ಮಾಡಿ. ಅಲ್ಲಿ ಥರ್ಡ್ ರೋನಲ್ಲಿ ಹಿಮೇಶ್ ಅವರೇ, ನಿಮ್ಮ ಮ್ಯೂಸಿಕಲ್ ಫ್ಯಾಕ್ಟ್ರಿಯಿಂದ ಇಷ್ಟವಾದ ಒಂದು ಮ್ಯೂಸಿಕ್, ನಿಮ್ಗೆ ಇಷ್ಟವಾದ ಒಂದು ಹಾಡನ್ನು ನಮಗೋಸ್ಕರ ಹಾಡ್ತೀರಾ? आशिकी में तेरी जा जा जाएगी जा मेरी, आशिकी में तेरी जा जा जाएगी जा मेरी, दे दे दिल, दे दे दिल, दे दे दिल, दे दे दिल, आपकी अदालत में है कसम है मेरी, जा जा जाएगी जा मेरी, आशिकी में तेरी जा जा जाएगी जा मेरी. ನಾವೀಗ ಒಂದು ಸಣ್ಣ ಬ್ರೇಕ್ ತಗೊಳ್ಳೋಣ. ಬ್ರೇಕ್ ಮುಗಿಸಿ ಬಂದ ನಂತರ ಮಾತಾಡೋಣ. ಹಿಮೇಶ್ ಅವರು ನೀಡಿದ ಆ ಹೇಳಿಕೆಗಳ ಬಗ್ಗೆ, ಅದರಿಂದ ಕಾಂಟ್ರವರ್ಸಿಗಳು ಹುಟ್ಕೊಂಡಿದ್ವು. ಬ್ರೇಕ್ನ ನಂತರ ಆಪ್ಕಿ ಅದಾಲತ್ನಲ್ಲಿ ಇವತ್ತು ನಾವು ಜನರ ಪರವಾಗಿ ಪ್ರಶ್ನೆಗಳನ್ನ ಕೇಳ್ತಾ ಇದ್ದೇವೆ, ಆರೋಪಗಳನ್ನ ಮಾಡ್ತಾ ಇದ್ದೇವೆ ಮ್ಯೂಸಿಕ್ ಡೈರೆಕ್ಟರ್ ಮತ್ತು ಸಿಂಗರ್ ಹಿಮೇಶ್ ರೇಷಮಿಯಾ ಮೇಲೆ. ಆಪ್ಕಿ ಅದಾಲತ್ನಲ್ಲಿ ಮುಂದಿನ ಆರೋಪ ಹಿಮೇಶ್ ರೇಷಮಿಯಾ ಮೇಲೆ. ಆಪ್ಕಿ ಅದಾಲತ್ನಲ್ಲಿ ಮ್ಯೂಸಿಕ್ ಡೈರೆಕ್ಟರ್ ಮತ್ತು ಸಿಂಗರ್ ಹಿಮೇಶ್ ರೇಷಮಿಯಾ ಮೇಲೆ ಇರುವ ಆರೋಪ, ಇವರು ಬಾಯಿ ಬಡುಕರು ಆಗಿದ್ದಾರೆ. ಹಿಮೇಶ್ ಬಾಯಿ ಬಡ್ಕ ಅಂದ್ರೆ ತಮ್ಮ ಬಗ್ಗೆ ದೊಡ್ಡ ದೊಡ್ಡ ಮಾತುಗಳನ್ನ ಮಾತಾಡೋದು. ನೀವು ಖುದ್ದು ಈ ಮಾತನ್ನ ಒಪ್ತೀರಾ? ಚಿಕ್ಕ ವಯಸ್ಸಿನಲ್ಲಿ ನೀವು ನಾಲ್ಕು ಬಾರಿ ನಿಮ್ಮ ಕೆಲಸವನ್ನ ಬದಲಾಯಿಸಿದ್ರಿ. ನೋಡಿ, ನಾನು ಆ ಒಂದು ಕಾಂಟ್ರವರ್ಸಿ ಏನಾಗಿತ್ತು ಅದಾದ್ಮೇಲೆ ನಾನು 4 ಸರಿ ಪ್ರೊಫೆಷನ್ ಬದಲಾಯಿಸಿದಾಗೆ 4 ಸರಿ ಕ್ಷಮೆ ಕೂಡ ಕೇಳಿದ್ದೀನಿ. ಪ್ಲೀಸ್ ಫರ್ಗಿವ್ ಮೀ. ಆ ಒಂದು ತಪ್ಪು ನನ್ನಿಂದ ಆಗೋಯ್ತು. ಆದರೆ ಆ 4 ಪ್ರೊಫೆಷನ್ ಬಗ್ಗೆ ಹೇಳೋದಾದ್ರೆ ಅದೆಲ್ಲವೂ ಕೂಡ ಫಿಲಮ್ ಇಂಡಸ್ಟ್ರಿಗೆ ಸಂಬಂಧಿಸಿದ್ದು. ಅದ್ಬಿಟ್ಟು ನಾನು ಯಾವಾಗಲೋ ಒಂದ್ಸರಿ ಕಾರ್ಪೆಂಟರ್ ಆಗಿ ಹೋದೆ ಅಥವಾ ಇನ್ನೊಮ್ಮೆ ಕಂಪ್ಯೂಟರ್ ಕ್ಷೇತ್ರ ಹೊರಟೋದೆ, ಆ ಥರ ಇಲ್ವಲ್ಲ. ಇದೇ ಪ್ರೊಫೆಷನ್ ಬಟ್ ಕ್ರಿಯೇಟಿವ್. ನೀವು ಟಿವಿ ಪ್ರೊಡ್ಯೂಸರ್ ಇಂದ ಮ್ಯೂಸಿಕ್ ಡೈರೆಕ್ಟರ್ ಆದ್ರಿ, ಮ್ಯೂಸಿಕ್ ಡೈರೆಕ್ಟರ್ ಇಂದ ಸಿಂಗರ್ ಆದ್ರಿ, ಮತ್ತೆ ಸಿಂಗರ್ ಆದ್ಮೇಲೆ ನೀವು ಆಕ್ಟರ್ ಆಗ್ತಾ ಇದ್ದೀರಾ, ಹೀರೋ ಆಗೋದಕ್ಕೆ ಇಷ್ಟಪಡ್ತಾ ಇದ್ದೀರಾ. ಬಟ್ ಎಲ್ಲ ಅದರಿಂದನೇ. ನೋಡಿ, ಸಿಂಗರ್ ಆಗಿ ಆಮೇಲೆ ವಿಡಿಯೋ ಮಾಡೋದಕ್ಕೆ ಶುರು ಮಾಡಿದೆ. ಆ ಇಮೇಜ್ ಆಲ್ರೆಡಿ ಇತ್ತು. ಮತ್ತೆ ಈ ಫಿಲಮ್ ಅಲ್ಲಿ ಏನಾಗಿದೆ ಅಂತಂದ್ರೆ ಮ್ಯೂಸಿಕ್ ಡೈರೆಕ್ಟರ್, ಸಿಂಗರ್, ಆ ಎಲ್ಲ ವಿಷಯಗಳು ಇವೆ. ಹಾಗೆ ನನ್ನ ಬೆಸ್ಟ್ ಮ್ಯೂಸಿಕ್ ಬರ್ತಾ ಇದೆ ಈ ಫಿಲಮ್ನಲ್ಲಿ. ಪರ್ಫಾರ್ಮೆನ್ಸಲ್ಲೂ ನನ್ನ ಬೆಸ್ಟ್ ಕೊಡೋಕೆ ಪ್ರಯತ್ನಿಸ್ತೀನಿ. ಪ್ರೋಮೋಸ್ ಆಲ್ರೆಡಿ ಜನಕ್ಕೆ ತುಂಬಾನೇ ಇಷ್ಟ ಆಗಿದೆ. ಮತ್ತೆ ಇನ್ನು ಪ್ರೊಡಕ್ಷನ್ ವಿಷಯ ಬಂದರೆ ಬೇರೆಯವ್ರು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಮಿಸ್ಟರ್ ವಿಜಯ್ ತನಿಜಾ ಪ್ರೊಡ್ಯೂಸ್ ಮಾಡ್ತಿದ್ದಾರೆ. ಹಾಗಾಗಿ ನಾನು ನನ್ನ ಕಡೆಯಿಂದ ಈ ಪ್ರೊಫೆಷನ್ನಲ್ಲಿ ಮೇಲಿರೋನ ಆಶೀರ್ವಾದದಿಂದ ಹೇಗೋ ನಡೆಸ್ಕೊಂಡು ಬರ್ತಾ ಇದ್ದೀನಿ. ಇದರಲ್ಲೂ ಕೂಡ ಟ್ರೈ ಮಾಡ್ತಾ ಇದ್ದೀನಿ. ಆದ್ರೆ ಈ ಫಿಲ್ಮ್ ಬರ್ತಾ ಇದೆಯಲ್ಲ, ಅದ್ರ ಬಗ್ಗೆ ಜನರು ತಿಳ್ಕೊಳ್ಳೋದಕ್ಕೆ ಇಷ್ಟಪಡ್ತಾರೆ. ಯಾಕಂದ್ರೆ ನೀವು ಜೀವನದಲ್ಲಿ ಯಾವತ್ತೂ ನಕ್ಕಿಲ್ಲ, ನೀವು ನಗೋದನ್ನ ನೋಡೇ ಇಲ್ಲ. ನಾವು ಯಾವಾಗ್ಲೂ ಟ್ರಾಜಿಕ್ ಸೀನಲ್ಲೇ ಕಾಣಿಸ್ಕೊಂಡಿದ್ದೀರಾ. ಈ ಫಿಲ್ಮ್ ಕೂಡ ದೇವದಾಸ್ ತರಾನೇ ಇರುತ್ತಾ? ದಿಲೀಪ್ ಕುಮಾರ್ ಅವ್ರ ತರಾನೇ ಟ್ರಾಜಿಕ್ ಕಿಂಗ್ ಆಗಿ ಕಾಣಿಸ್ಕೊಂಡಿದ್ದೀರಾ? ನೋಡಿ, ನಾನು ಯಾಕೆ ನಗೋದಿಲ್ಲ ಅನ್ನೋದು, ಆ ವಿಡಿಯೋಗಳಲ್ಲಿ ಇನ್ನಷ್ಟು ಪ್ರಶ್ನೆಗಳಿವೆ, ಹುಡುಗಿರು ಯಾಕೆ ಬಿಟ್ಟು ಹೋಗ್ತಾರೆ ಅನ್ನೋದೆಲ್ಲ. ಆದ್ರೆ ಇವತ್ತು ನಿಮ್ಮೆಲ್ಲರ ಮುಂದೆ ಆಗಿಂದ ನಾನು ನಗ್ತಾನೆ ಇದ್ದೀನಲ್ವಾ? ಅಲ್ಲ, ನಾನು ಈಗ ನಾನು ಏನ್ ಮಾಡ್ಲಿ? ಈಗ ನನ್ನ ಬಗ್ಗೆ ನಾನೇ ನಗೋಕ್ ಶುರು ಮಾಡಿದ್ದೀನಿ. ನೋಡು ಏನಾಗಿದೆ ಅಂತ.
ಆದ್ರೆ ಪರವಾಗಿಲ್ಲ. ಆ, ಆ, ಏನೇ ಆದ್ರೂ ಆಪ್ಕಾ ಸುರೂರ್ ಫಿಲಮ್ ಏನಿದೆ ಅದು ಬೇಸಿಕಲಿ ಥ್ರಿಲ್ಲರ್ ಆಗಿದೆ, ಫಾಸ್ಟ್ ಪೇಸ್ಡ್ ಫಿಲಮ್ ಆಗಿದೆ. ಒಂದ್ ಆಂಗಲ್ ನಲ್ಲಿ ರೊಮ್ಯಾನ್ಸ್ ಏನಿರುತ್ತೆ ಅದು ರಿಯಲ್ ಲವ್ ಸ್ಟೋರಿ ಆಗಿರುತ್ತೆ. ಹಾಗಾಗಿ ಅದರಲ್ಲಿ ಒಂದು ಬಹಳ ಇಂಟೆನ್ಸಿಫೈಡ್ ವಿಷಯ ಇದೆ ನನ್ನ ಜೀವನಕ್ಕೆ ಸಂಬಂಧಿಸಿದ್ದು. ಅದು ಬಹಳ ಯುನೀಕ್ ಪ್ರಿಡಕಮೆಂಟ್ ಆಗಿರುತ್ತೆ ಈ ನನ್ನ ಜೀವನದ ಬಗ್ಗೆ. ಅದೇನು ಅನ್ನೋ ಪ್ರಶ್ನೆಗಳಿವೆ, ಕ್ಯಾಬ್ ಬಗ್ಗೆ ಆಗಿರ್ಬೋದು, ಬೇರೆ ವಿಷಯಗಳ ಬಗ್ಗೆ. ಅಂದ್ರೆ ಈ ಫಿಲ್ಮ್ ನಲ್ಲಿ ಗೊತ್ತಾಗುತ್ತೆ ನೀವು ಕ್ಯಾಪ್ ಹಾಕೋತೀರಾ ಅಥವಾ ಇಲ್ಲ ಅಂತ ಅನ್ನೋದು, ಮತ್ತೆ ಕ್ಯಾಪ್ ತೆಗೆದ್ರೆ ನೀವು ಹೇಗ್ ಕಾಣಿಸ್ತೀರಾ ಅಂತ ಅನ್ನೋದು ಕೂಡ. ಒಂದು 10 ನಿಮಿಷದ ಪೋರ್ಷನ್ ಇರುತ್ತೆ. ಅದರಲ್ಲಿ ದ ಕ್ಯಾಪ್ ವೋಂಟ್ ಬಿ ದೇರ್, ಇಟ್ ವಿಲ್ ಬಿ ಮೈ ಡಿಫರೆಂಟ್ ಲುಕ್. ಆ್ಯಂಡ್ ಅಫ್ಕೋರ್ಸ್ ಇಟ್ ಈಸ್ ಆಲ್ಸೋ ಕನೆಕ್ಟೆಡ್ ಟು ಅ ವೆರಿ ಥ್ರಿಲ್ಲಿಂಗ್ ಫಿಕ್ಷನ್ ಪ್ಲಾಟ್, ಬಿಕಾಸ್ ಅದರಲ್ಲಿ ಒಂದು ಬಹಳ ಇಂಟ್ರೆಸ್ಟಿಂಗ್ ಫಿಲಮ್ ಮಾಡುವಂಥ ಪ್ರಯತ್ನ ಇದೆ. ಯಾಕಂದ್ರೆ ಮಾಡಿರುವಂಥ ಇನ್ವೆಸ್ಟ್ಮೆಂಟ್ನ ಹಾಳು ಮಾಡಬಾರ್ದು. ಮತ್ತೆ ಇಲ್ಲಿ ತನಕ ನಾವೇನು ವಿಡಿಯೋಸ್ ಮಾಡಿದೀವಿ, ಫಿಲಮ್ ಸ್ಕೇಲ್ ತುಂಬಾನೇ ದೊಡ್ಡದಾಗಿದೆ. ಹಾಗೆ ಪ್ರಶಾಂತ್ ಅವರು ತುಂಬಾ ಎಫರ್ಟ್ ಹಾಕ್ತಿದ್ದಾರೆ. ಮತ್ತೆ ಈವನ್ ಗ್ಯಾರಿ ಪಾಲ್, ಈ ಕಸಿನೋ ರಾಯಲ್ನ ಆಕ್ಷನ್ ಮಾಸ್ಟರ್ ಆಗಿದ್ರಲ್ಲ, ಅವರು ಇದ್ದಾರೆ. ಸೊ ಈ ಫಿಲ್ಮ್ ನಲ್ಲಿ ಸಾಕಷ್ಟು ಸ್ಟಂಟ್ ಮಾಡಿದ್ದೀರಾ ಅಂತ ಅನ್ಸುತ್ತೆ. ನೋಡಿ, ನಾನು ಒಂದ್ ವಿಷಯ ಅಂತೂ ಮಾಡೋದಿಲ್ಲ, ವೇರ್ ಪೀಪಲ್ ವಿಲ್ ಸೇ ದಟ್ ಹಿ ಮೇಡ್ ಅ ಫೂಲ್ ಆಫ್ ಹಿಮ್ಸೆಲ್ಫ್. ಇದನ್ನಂತೂ ನಾನು ಕಾನ್ಶಿಯಸ್ಲಿ ಈ ಇಂಡಸ್ಟ್ರಿಲಿ ಇಷ್ಟು ವರ್ಷ ಬೆಳೆದಿದ್ದೀನಿ ಅಂದಮೇಲೆ ಇಷ್ಟಾದ್ರೂ ಬುದ್ಧಿ ಬಂದಿದೆ ನನಗೆ, ಏನ್ ಮಾಡ್ಬೇಕು ಅಂದ್ರೆ ಯಾವ ತರದ ಸ್ಟೆಪ್ ನನಗೆ ಸೂಟ್ ಆಗುತ್ತೆ ಅನ್ನೋದು. ಸೊ ಐ ಆಮ್ ಪ್ಲೇಯಿಂಗ್ ಹಿಮೇಶ್ ರೇಷಮಿಯಾ ಇನ್ ದಿಸ್ ಫಿಲ್ಮ್. ಐ ಆಮ್ ಪ್ಲೇಯಿಂಗ್ HR and I am playing a character which will be very believable. Film will be believable, but yes, it's a very very hardcore commercial film. ನನಗೆ ಈ ಫಿಲ್ಮ್ ನಲ್ಲೂ ಹುಡುಗಿ ನಿಮ್ಮನ್ನ ಬಿಟ್ಟು ಹೋಗ್ತಾಳ? ನೋಡಿ, ಎಂತ ಪ್ರಶ್ನೆ ಕೇಳಿದೀರಾ ಅಂದ್ರೆ, ಈ ಪ್ರಶ್ನೆಗೆ ನಾನು ಉತ್ತರ ಕೊಟ್ರೆ ಫಿಲ್ಮ್ ನೋಡೋದಕ್ಕೆ ಯಾರು ಹೋಗ್ತಾರೆ ಹೇಳಿ? ಬಹಳಷ್ಟು ಸಿಂಗರ್ಸ್ ಇದ್ದಾರೆ, ಅವರು ಮೊದಲು ತಮ್ಮ ಲಕ್ನ ಟ್ರೈ ಮಾಡಿದ್ದಾರೆ. ಸೋನು ನಿಗಮ್ ಕೂಡ ಫಿಲ್ಮ್ ಟ್ರೈ ಮಾಡಿದ್ರು, ಆ ಫಿಲ್ಮ್ ಫೇಲ್ ಆಯ್ತು. ಸೋನು ನಿಗಮ್ ಕಿವಿ ಹಿಡ್ಕೊಂಡು ಜೀವನದಲ್ಲಿ ಯಾವತ್ತೂ ಆಕ್ಟಿಂಗ್ ಮಾಡೋದಿಲ್ಲ ಅಂತ ಹೇಳಿದ್ರು. ಕುಮಾರ್ ಸಾನು ಕೂಡ ಆಕ್ಟರ್ ಆಗೋ ಪ್ರಯತ್ನ ಮಾಡಿದ್ರು, ಅವರು ಕೂಡ ಫೇಲ್ ಆಗಿದ್ರು. ಆದ್ರೆ ನೀವ್ ಆ ರೀತಿ ಆಗೋದಿಲ್ಲ ಅಲ್ವಾ? ನೋಡಿ, ಒಂದ್ ವೇಳೆ ನಿಮ್ಮೆಲ್ಲರ ಹಾರೈಕೆ ನನ್ನ ಜೊತೆ ಇದ್ರೆ ಹಾಗಾಗೋದಿಲ್ಲ. ನಿಮ್ಮೆಲ್ಲರ ಹಾರೈಕೆ ಇಲ್ಲದೆ ಇದ್ರೆ 100% ಹಾಗೇ ಆಗತ್ತೆ. ಮತ್ತೆ ಸೊ ಫೈನಲಿ ಜನರ ನ್ಯಾಯಾಲಯಕ್ಕೆ ಬಂದಿದ್ದೀನಿ, ಆ ಹಾರೈಕೆ ತಗೊಂಡೇ ಹೋಗ್ತೀನಿ ಇವತ್ತು. ಆದ್ರೆ ಒಂದ್ ಎಕ್ಸಾಂಪಲ್ ಇದೆ, ಕಿಶೋರ್ ಕುಮಾರ್ ಸಾಬ್ ಅವ್ರದ್ದು ಬಹಳನೇ ಸಕ್ಸಸ್ಫುಲ್ ಎಕ್ಸಾಂಪಲ್ ಆಗಿದೆ. ಮತ್ತೆ ಅವರು ಕಾಮಿಡಿನಲ್ಲಿ ಅವರು ಬಹಳ ಅದ್ಭುತವಾದಂಥ ಪರ್ಫಾರ್ಮೆನ್ಸ್ನ ಕೊಟ್ಟಿದ್ದಾರೆ ಆಕ್ಟರ್ ಆಗಿ. ಬಹಳ ಸಕ್ಸಸ್ಫುಲ್ ಎಕ್ಸಾಂಪಲ್, ನನ್ಗದೊಂದು ರೋಲ್ ಮಾಡೆಲ್ ಕೂಡ ಆಗಿದೆ. ಮತ್ತೆ ಕೆಲವೊಮ್ಮೆ ಈ ರೀತಿ ಕೂಡ ಆಗತ್ತೆ. ಅದು ಒಂದ್ ವೇಳೆ ನಾನೇನಾದ್ರೂ ಇದನ್ನ ಹೇಳಿದ್ರೆ ಬೇಡ ಬಿಡಿ, ಮತ್ತೆ ಕಾಂಟ್ರವರ್ಸಿ ಆಗತ್ತೆ. ಬನ್ನಿ ಜನರ ಬಳಿ ಹೋಗೋಣ, ಜನರು ಪ್ರಶ್ನೆಗಳನ್ನು ಕೇಳೋದಕ್ಕೆ ಇಷ್ಟಪಡ್ತಿದ್ದಾರೆ. ತುಂಬಾ ಜನ ಇದ್ದಾರೆ, ಕೇಳಿ. ಹಿಮೇಶ್ ಅವರೇ, ನೀವು ನಿಮ್ ಮ್ಯಾಕ್ಸಿಮಮ್ ಹಾಡ್ಗಳಲ್ಲಿ ಇಮ್ರಾನ್ ಅವ್ರನ್ನೇ ಯಾಕೆ ಆಯ್ಕೆ ಮಾಡ್ಕೋತೀರಾ? ಇಮ್ರಾನ್ ಹಾಶ್ಮಿ ಅವ್ರ ಜೊತೆ ನನ್ನ ಮೊದಲ ಹಾಡೇನಿತ್ತು ಅದು, ಮತ್ತೆ ಅಕ್ಸರ್, ಅದು 2ನೇ ಫಿಲಮ್, ಅದು ಹಿಟ್ ಆಯ್ತು. ಅದು ಒಂದು ಇಮೇಜ್ ಬಿಲ್ಡ್ ಆಗೋಯ್ತು, ಇಮ್ರಾನ್ ಹಾಶ್ಮಿ ಅವ್ರಿಗೆ ಜಾಸ್ತಿ ಹಾಡ್ ಮಾಡಿದ್ದೀನಿ ಅಂತ. ಅಲ್ಲದೆ ಅಕ್ಷಯ್ ಕುಮಾರ್ ಅವ್ರಿಗೂ ಮಾಡಿದ್ದೀನಿ, ಆ ಹಾಡುಗಳು ಸೂಪರ್ ಹಿಟ್ ಆಗಿವೆ. ಬಾಬಿ ಡಿಯೋಲ್ ಜಿ ಅವ್ರಿಗೂ ಮಾಡಿದ್ದೀನಿ, ಮತ್ತೆ ಆಮೇಲೆ ಶಾಹಿದ್ ಕಪೂರ್ ಅವ್ರಿಗೂ ಮಾಡಿದ್ದೀನಿ. ಸೊ ಎಲ್ರಿಗೂ ಮಾಡ್ತಾನೇ ಇದ್ದೀನಿ. ಸೊ ಇಟ್ಸ್ ನಾಟ್ ದಟ್ ಓನ್ಲಿ ಇಮ್ರಾನ್ ಹಶ್ಮಿ ಜಿ ಅವ್ರಿಗೆ ಮಾಡಿದ್ದೀನಿ ಅಂತ. ಬಟ್ ಎಸ್, ಅವರು ಹಾಡುಗಳನ್ನ ತುಂಬಾ ಚೆನ್ನಾಗಿ ಕ್ಯಾರಿ ಮಾಡಿದ್ರು. ಮತ್ತೆ ಅಕ್ಷಯ್ ಕುಮಾರ್ ಅವರು ಕೂಡ ಅದ್ಭುತವಾಗಿ ಕಿತನೆ ಅರ್ಮಾನ್ ಮತ್ತೆ ಹಮ್ಕೋ ದಿವಾನನ ಕ್ಯಾರಿ ಮಾಡಿದ್ರು. ಮತ್ತೆ ಈ ಆಕ್ಟರ್ಗಳ, ಪ್ರೊಡ್ಯೂಸರ್, ಡೈರೆಕ್ಟರ್, ಫಿಲ್ಮ್ ಇಂಡಸ್ಟ್ರಿಯ, ಮೀಡಿಯಾದವರ ಬಹಳ ದೊಡ್ಡ ಪ್ರಭಾವ ಇದೆ. ಇದೇ ಕಾರಣಕ್ಕೆ ಈ ಮಾತು ಹೇಳೋಕೆ ಇಷ್ಟಪಡ್ತೀನಿ. ಮತ್ತೆ ಮಾಡೆಸ್ಟಿಯಿಂದ ಹೇಳ್ತಾ ಇಲ್ಲ, ಮತ್ತೆ ನಾನು ತೋರ್ಸ್ಕೊಳಕ್ಕೆ ಇದನ್ನ ನಾನು ಹೇಳ್ತಾ ಇಲ್ಲ, ಕಾರಣ ಇಲ್ಲದೆ ಹೇಳ್ತಾ ಇಲ್ಲ, ಅಥವಾ ಕೇವಲ ಮಾತಿಗೂ ಹೇಳ್ತಾ ಇಲ್ಲ. ಆದ್ರೆ ಇದು ಸತ್ಯ. ಒಂದ್ ವೇಳೆ ಇವ್ರೆಲ್ಲರ ಸಹಾಯ ಮತ್ತೆ ನಿಮ್ಮ ಹಾರೈಕೆ ಇಲ್ದಿದ್ರೆ ಈ ಹಿಮೇಶ್ ರೇಷಮಿಯಾ ಇರ್ತಾ ಇರ್ಲಿಲ್ಲ. ನೀವು ಇದನ್ನು ಒಪ್ತೀರಾ? ನೀವು ಪದೇ ಪದೇ ಹೇಳ್ತಾ ಇರ್ತೀರಾ ನನ್ನ ಆಲ್ಬಮ್ ಎಷ್ಟು ಮಾರಾಟ ಆಗಿದ್ಯೋ ಅಷ್ಟು ಬೇರೆಯವರದ್ದು ಮಾರಾಟ ಆಗಿಲ್ಲ ಅಂತ. ಇದು ಬಾಯಿ ಬಡಕ್ತನ ಅಲ್ಲದೆ ಇನ್ನೇನು? ನೋಡಿ, ಹೌದು. ಆದ್ರೆ ಈಗ ನಾನು ಏನ್ ಮಾಡ್ಲಿ, ನನ್ಗೆ ಅರ್ಥನೇ ಆಗ್ತಾ ಇಲ್ಲ. ಆದ್ರೆ ಹೌದು, ಬಹುಶಃ ಎಲ್ಲೋ ನನ್ನ ಹೇಳಿಕೆ ಕೊಡೋ ಟೋನಲ್ಲಿ ಒಂದು ಇಷ್ಟು ಸ್ಟ್ರೆಸ್ಡ್ ಔಟ್ ವರ್ಕಿಂಗ್ ಅಟ್ಮಾಸ್ಫಿಯರ್ನಲ್ಲಿ ಬಹುಶಃ ಈ ರೀತಿ ಹೇಳಿರ್ಬೋದು. ಅದು ಬಾಯಿ ಬಡಕತನ ಅಂತ ಕೆಲವ್ರಿಗೆ ಅನ್ಸಿರ್ಬೋದು. ಬಟ್ ಆಪ್ಕಾ ಸುರೂರ್ ಆಲ್ಬಮ್ ತುಂಬಾ ಚೆನ್ನಾಗಿ ಓಡ್ತು. ಇದನ್ನ ನಾನು ಒಂದು ಇನ್ಫಾರ್ಮೇಶನ್ ತರ ಶೇರ್ ಮಾಡಿರ್ತೀನಿ. ಆದ್ರೆ ಬಹುಶಃ ಅದರಲ್ಲೂ ಕೂಡ ತಪ್ಪಾಗಿರ್ಬೋದು. ಅದಕ್ಕಾಗಿ ನಾನೀಗ ಕ್ಷಮೆ ಕೇಳ್ತೀನಿ. ಹಿಮೇಶ್ ಅವರೇ, ನಾನ್ ಕೇಳೋದೇನಂದ್ರೆ, ನಿಮ್ಮ ರಿಯಲ್ ಲೈಫ್ನಲ್ಲೂ ಯಾರಾದ್ರೂ ಹುಡುಗಿ ಇದ್ರಾ ನಿಮ್ಮನ್ ಬಿಟ್ಟು ಹೋಗಿರೋರು? ಏನ್ರಿ ನೋಡಿ, ಇದೇ ಕಾರಣಕ್ಕೆ ಆ ಫಿಲಂ ಮಾಡ್ತಿರೋದು. ಮೊದಲು ಆ ಫಿಲಂ ನಾ ಮಾಡೋದಕ್ ಬಿಡಿ. ಅವ್ರು ಕೇಳ್ತಾ ಇರೋದು ಒಂದೇ ವಿಷಯನ, ಆಕೆ ಯಾರಾಗಿದ್ಲು, ಆಕೆ ಯಾರು? ಆಕೆ ಯಾರಾಗಿದ್ಲು? ಈಗ ಏನ್ ಹೇಳಿ ನಾನು?
ನಾನು ಇಷ್ಟನ್ನು ಮಾತ್ರ ಹೇಳಬಲ್ಲೆ. ಈ ಪ್ರಶ್ನೆನ ಬಿಟ್ಬಿಡಿ, ದಯವಿಟ್ಟು ನನ್ನ ಕ್ಷಮಿಸಿ. ಕೆಲವೊಮ್ಮೆ ನಿಮ್ಗೆ ಹೀಗನ್ಸೋದಿಲ್ವಾ, ನಿಮ್ಗೆ ಸ್ವಲ್ಪ ಜಾಸ್ತಿನೇ ಗಾಯ ಆಗಿದೆ ಅಂತ? ನೋಡಿ, ಗಾಯದ ವಿಚಾರ ಆ, ಇಲ್ಲ, ರಿಯಲಿ ಆ ರೀತಿ ಗಾಯ ಎಲ್ಲ ಏನಿಲ್ಲ. ಎಲ್ಲರೂ ಕೂಡ ಸಹಾಯನೇ ಮಾಡಿದ್ದಾರೆ ನನಗೆ. ಮತ್ತೆ ಕೆಲವು ಎಕ್ಸಾಂಪಲ್ಗಳು, ಕೆಲವು ಪಾಠ ಕಲಿಸಿವೆ. ಮತ್ತೆ ಯಾವಾಗಲೂ ನನ್ನ ಮಮ್ಮಿ ನಂಗೆ ಯಾವಾಗಲೂ ಹೇಳ್ತಾ ಇರ್ತಾರೆ, ನಿನ್ನ ಕರ್ಮನ ಎಷ್ಟು ಬೆಟರ್ ಆಗಿ ಇಟ್ಕೋತೀಯಾ ಅಷ್ಟು ಚೆನ್ನಾಗಿರ್ತೀಯ ನೀನು ಅಂತ. ಹಾಗಾಗಿ ಆ ಕರ್ಮ, ಐ ಆಮ್ ವರ್ಕಿಂಗ್ ಟುವರ್ಡ್ಸ್ ಬೀಯಿಂಗ್ ಅ ಗುಡ್ ಹ್ಯೂಮನ್ ಬೀಯಿಂಗ್. ನಾವು 1% ಕೂಡ ಏನಾದರೂ ಒಬ್ಬ ಒಳ್ಳೆ ಮನುಷ್ಯನ ಲೆವೆಲ್ನಲ್ಲಿ ಕೆಲಸ ಏನಾದರೂ ಮಾಡಿದ್ರೆ ನಾನು ಟ್ರೈ ಮಾಡ್ತಾ ಇದ್ದೀನಿ. ಆ್ಯಂಡ್ ಐ ಪ್ರಾಮಿಸ್ ಯು, ನಾನು ಪ್ರಯತ್ನ ಮಾಡ್ತೀನಿ ಒಬ್ಬ ಒಳ್ಳೆ ಮನುಷ್ಯ ಆಗೋಕೆ. ನೀವು ಈ ಮಾತನ್ನ ಹಾಡಿನ ಮೂಲಕ ಜನಗಳಿಗೆ ಹೇಳ್ಬೋದಾ? ಹೇಗೆ ಒಳ್ಳೆ ಮನುಷ್ಯ ಆಗೋದಕ್ಕೆ ಪ್ರಯತ್ನ ಮಾಡ್ತೀರಾ ಅಂತ? ಯಾವ ಹಾಡು ಹಾಡಲಿ ನಾನು? ಸರ್, ನಾನು ನಿಂತ್ಕೊಂಡು ಹಾಡ್ಬೋದಾ? ಖಂಡಿತ ಖಂಡಿತ. तन्हाइया 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 सारा आलम, सारे मौसम, सारी खुशियाँ, सारी दुनिया तेरे बगैर। तन्हाइया 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 तन्हाइया, तुझे भूल जाना जाना मुमकिन नहीं, तुझे भूल जाना जाना मुमकिन नहीं, तू याद ना आए ऐसा कोई दिन नहीं। ओ तू याद ना आए ऐसा कोई दिन नहीं, तुझे भूल जाना जाना मुमकिन नहीं, तू याद ना आए ऐसा कोई दिन नहीं। ओ अब ಇನ್ನೊಂದು ಹಾಡು ಹಾಡ್ತೀನಿ, ಆದರೆ ಇಲ್ಲಿ ಆ ಭೂತ ಬರದೇ ಇದ್ರೆ ಸಾಕು. झलक दिखला जा एक बार एक बार एक बार एक बार एक बार आजा जा 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 जा, एक बार आजा जा 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 जा, झलक दिखला जा, झलक दिखला जा एक बार एक बार एक बार आजा जा 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 जा। ಜನರ ಪರವಾಗಿ ಬಹಳಷ್ಟು ಆರೋಪಗಳನ್ನ ನಿಮ್ಮ ಮೇಲೆ ಮಾಡಿದ್ವಿ. ನಿಮ್ಮ ಸ್ಟೈಲ್ನ ಬಗ್ಗೆ, ನಿಮ್ಮ ಟೋಪಿಯ ಬಗ್ಗೆ ಎಲ್ಲ ತರದ ಪ್ರಶ್ನೆಗಳನ್ನ ಕೇಳಿದ್ವಿ. ನಾವೀಗ ಒಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ನ ನಂತರ ಕೇಳೋಣ ಆಪ್ಕೆ ಅದಾಲತ್ನಲ್ಲಿ ಇವತ್ತಿನ ಜಡ್ಜ್, ಪ್ರಖ್ಯಾತ ಕ್ಲಾಸಿಕಲ್ ಡ್ಯಾನ್ಸರ್ ಉಮಾ ಶರ್ಮಾ ಅವರ ತೀರ್ಪನ್ನ ಇಂದಿನ ಮೊಕದ್ದಮೆಯ ಮೇಲೆ. ಆಪ್ಕೆ ಅದಾಲತ್ನಲ್ಲಿ ನಾವು ಹಿಮೇಶ್ ರೇಷಮಯ್ಯ ಅವರಿಗೆ ಎಲ್ಲ ತರದ ಪ್ರಶ್ನೆಗಳನ್ನ ಕೇಳಿದ್ವಿ. ಅವರ ಸ್ಟೈಲ್ನ ಬಗ್ಗೆ, ಅವರ ಸಂಗೀತದ ಬಗ್ಗೆ, ಅವರ ಹಾಡುಗಳ ಬಗ್ಗೆ. ನಾವು ಅವರನ್ನ ಕೇಳಿದ್ವಿ ಅವರ ಬಾಯಿ ಬಡುಕುತನದ ಬಗ್ಗೆ, ಕಾಂಟ್ರವರ್ಸಿಗಳಲ್ಲಿ ಸಿಕ್ಕಾಕೊಂಡ ಹೇಳಿಕೆಗಳ ಬಗ್ಗೆ ಕೂಡ ಕೇಳಿದ್ವಿ. ಆದ್ರೆ ಅವರು ಪ್ರತಿ ಪ್ರಶ್ನೆಗೂ ಧೈರ್ಯವಾಗಿ ಉತ್ತರ ಕೊಟ್ರು. ಎಲ್ಲಿ ಅವರು ತಪ್ಪು ಮಾಡಿದ್ರೋ ಅದಕ್ಕೆ ಅವರು ಕ್ಷಮೆ ಕೂಡ ಕೇಳಿದ್ರು. ಈಗ ಸಮಯ ಆಪ್ಕೆ ಅದಾಲತ್ನಲ್ಲಿ ಇವತ್ತಿನ ಜಡ್ಜ್, ಪ್ರಖ್ಯಾತ ಡ್ಯಾನ್ಸರ್ ಉಮಾ ಶರ್ಮಾ ಅವರ ತೀರ್ಪಿಗೆ. ಸ್ವರಜ್ಞಾನ ಅದು ಕಲಾವಿದ ಎಷ್ಟೇ ಎತ್ತರಕ್ ಬೆಳೆದ್ರೂ ಸದಾ ಸ್ವರಜ್ಞಾನ ಸರಿ ಇರ್ಬೇಕು. ನೀವೀಗಾಗ್ಲೇ ಅದೇ ಪ್ರಯತ್ನದಲ್ಲಿದ್ದೀರ. ಒಳ್ಳೆ ಮ್ಯೂಸಿಕ್ ಡೈರೆಕ್ಟರ್ ಆಗಿ, ಜೊತೆಗೆ ಒಳ್ಳೆ ಸಿಂಗರ್ ಆಗಿ, ನಿಮ್ಮ ಒಳಗೆ ಒಂದು ಛಲ ಅನ್ನೋದಿದೆ. ಜೊತೆಗೆ ನಿಮ್ಮ ನೇಚರ್ ಕೂಡ ಅದೇ ಆಗಿದೆ. ಅದನ್ನ ಹಾಗೆ ಇಟ್ಕೊಳ್ಳಿ. ಹಂಬಲ್ನೆಸ್ ಇರ್ಲಿ, ಮುಂದೆ ಸಾಗ್ತಾ ಇರಿ, ಉನ್ನತದ ಶಿಖರಕ್ಕೆ ತಲ್ಪಿ. ಆದ್ರೆ ಒಂದ್ ವಿಷಯ ನೆನ್ಪಿಟ್ಕೊಳ್ಳಿ, ಗರ್ವ ಅನ್ನೋದು ಒಳ್ಳೆದಲ್ಲ. ಅದನ್ನ ಸದಾ ಯಾವತ್ತೂ ನೆನ್ಪಲ್ಲಿಟ್ಕೊಳ್ಳಿ. ನಿಮ್ಮ ತಂದೆ ತಾಯಿ ಆಶೀರ್ವಾದ ತಗೊಳ್ಳೋದನ್ನ ಮರಿಬೇಡಿ. ನನ್ ಕಡೆಯಿಂದ ನಿಮ್ಗೆ ಗುಡ್ ವಿಶಸ್. ನನ್ನ ಪ್ರಕಾರ ನಿಮ್ಗೆ ಈ ಸಮಯದಲ್ಲಿ ಒಂದು ಶಿಕ್ಷೆ ಕೊಡೋಣ ಅಂತ. ನಿಮ್ಮ ಬಳಿ ಒಂದು ಕೋರಿಕೆ ಇದೆ. ಆಶಿಕ್ ಬನಾಯ ಹಾಡ್ ಹಾಡಿ.
आशिक बनाया, आशिक बनाया, आशिक बनाया अपने। तेरे बिन सूनी सूनी है बाहें, तेरे बिन प्यासी प्यासी निगाहें, तेरे बिन बिन असर मेरी आहें, तेरे बिन लम्हा लम्हा सताए, तेरे बिन बेकरारी चलाए, तेरे बिन चैन मुझको ना आए, तेरे बिन आशिक बनाया, आशिक बनाया, आशिक बनाया अपने। मेरी निगाहों में तेरा चेहरा रमा है, कह रहे हैं अरमा जाने जा पागल समा है। मेरी निगाहों में तेरा चेहरा रमा है, कह रहे हैं अरमा जाने जा पागल समा है। ओ तेरे बिन रात कटती नहीं है, तेरे बिन प्यास मिटती नहीं है, तेरे बिन दूरी घटती नहीं है, तेरे बिन